ಆತ್ಮೀಯರೇ, ಕಳೆದ ತಿಂಗಳು 18ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಅಧ್ಯಕ್ಷರೂ ಆದ ಗೌರವಾನ್ವಿತ ಎಚ್.ಎಸ್. ಶಿವಶಂಕರ್ ಸರ್ ಅವರು ಕೂಡ ಭಾಗವಹಿಸಬೇಕಾಗಿತ್ತು. ಕೊನೆಯ ಕ್ಷಣದಲ್ಲಿ ಅವರಿಗೆ ಯಾವುದೋ ಒಂದು ಅರ್ಜೆಂಟ್ ಕೆಲಸ ಬಂದಿರೋದರಿಂದ ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿಲ್ಲ. ನಮಗೆ ಸಂದೇಶವನ್ನು ಕಳಿಸಿದರು, ಮುಂದೆ ನೀವು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ನಾನು ಭಾಗವಹಿಸ್ತೇನೆ, ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ನನಗೆ ಬರೋಕ್ಕಾಗೋದಿಲ್ಲ, ಬೇರೆ ಕಾರ್ಯಕ್ರಮ ಇರೋದರಿಂದ ನಾನು ಹೋಗ್ತಾ ಇದ್ದೇನೆ ಅಂಥೇಳಿ. ಧನ್ಯವಾದಗಳು ಸರ್. ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಇಲ್ಲ ಅವರು, ಆದರೂ ಕೂಡ ಈಗೆಲ್ಲವನ್ನು ಎಲ್ಲರ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ಆ ಒಂದು ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅವರದೇ ಆದ ಒಂದು ಸ್ಟೈಲಿನಲ್ಲಿ ಅವರ ಅನಿಸಿಕೆಗಳನ್ನು ನಿಮ್ಮೆಲ್ಲರಿಗೆ ಹಂಚ್ಕೋಬೇಕು ಅಂತ ಅವ್ರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೇನೆ. 7 ಗಂಟೆ ಆಯಿತು ಅಂದರೆ ಹೆಣ್ಮಕ್ಳನ್ನ ಒಂದು ಹತ್ರ ಕೂಡ್ಸೋದು ಕಷ್ಟ, ಯಾಕಂದರೆ ಟಿ ವಿ ಕಾಯ್ತಾ ಇರುತ್ತೆ. ಕಮಿತ್ಕರ್ ಅವರು ಅದಕ್ಕೆ ಪ್ಲ್ಯಾನ್ ಮಾಡಿ 6 ಗಂಟೆ ಅಂತ ಹಾಕಿಬಿಟ್ಟಿದ್ರು. 6 ಗಂಟೆಗೆ ಪ್ರಾರಂಭ ಮಾಡಿದ್ರು, 7 ಗಂಟೆ ಮುಗಿಸ್ಕೊಂಡು ಟಿ ವಿ ಮುಂದೆ ಕೂರಲಿಕ್ಕೆ ಸರಿ ಆಗತ್ತೆ ಅಂತ ಅವ್ರು ಪ್ಲ್ಯಾನ್ ಮಾಡಿದರು. ಆದರೆ ಕಮಿತ್ಕರ್ ಅವರ ಪ್ಲ್ಯಾನು ಬುಡಮೇಲಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮ ಸನಾತನ ಸಿಂಧು ಸಂಸ್ಥೆಯ ಅಡಿಯಲ್ಲಿ ವಂದೇ ಮಾತರಂ ಗೀತೆಗೆ 150 ವರ್ಷ ಆಗಿದೆ. ಅದನ್ನು ಪಠನ ಮಾಡಬೇಕು ಅಂತ ಹೇಳಿ ಈ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಕಮಿತ್ಕರ್ ಅವರು ಮತ್ತು ಬಾಬಣ್ಣವರು, ನಮ್ಮ ಶ್ರೀಧರ್ ಮೂರ್ತಿಯವರು ಮತ್ತು ನಮ್ಮ ವೀರೇಶ್ ನನಗೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ದರು. 18ನೇ ತಾರೀಕು ಕಾರ್ಯಕ್ರಮ ಇದೆ, ಬರಬೇಕು ಅಂತೇಳಿ. ಈ ವಂದೇ ಮಾತರಮ್ಮು ಮತ್ತು ಕಮಿತ್ಕರ್ ಅವರೆಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಒಂದು ರೀತಿ BJP ಕಾರ್ಯಕ್ರಮ ಅಂತ ಹೇಳಿ ಜನರ ಭಾವನೆಯಲ್ಲಿ ಇರ್ತಕ್ಕಂಥದ್ದು. ನಾನು ಆ ರೀತಿ ತಿಳ್ಕೊಂಡಿದ್ದೆ. ಇಲ್ಲಿ ಶಂಕರ್ ಬಂದಿದ್ದಾರೆ, ಕಾಂಗ್ರೆಸ್ನವರು. ನಾವು JDS. ಅಲ್ರಿ, ನಾನು ಬರಬೇಕಾ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದೆ. ಈ ದೇಶದಲ್ಲಿ ಹುಟ್ಟಿದ ಮೇಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1876ರಲ್ಲಿ ಬಂಕಿಂಚಂದ್ರ ಚಟರ್ಜಿಯವರು ಕೊಟ್ಟಂಥ ಮಂತ್ರ ಏನಿದೆ, ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂಥೇಳಿ ನಮ್ಮ ಕಮಿತ್ಕರು ಬಾಬಣ್ಣ ಬಂದವರು ಹೇಳಿದ ಮೇಲೆ ಪರವಾಗಿಲ್ಲ, ನಾವು ಅರ್ಹತೆ ಇದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು ಅಂತ ನಾನು ಅವ್ರಿಗೆ ಬರ್ತೇನೆ ಅಂತ ಹೇಳಿದೆ. ನನಗೆ ಕಮಿತ್ಕರ್ಗೂ ನನಗೂ ಅವರು ಮೂಲ RSS ಅವರು. ನಾವು ಸೆಕ್ಯುಲರ್ ಫೋರ್ಸು ಅಂತ ನಮ್ಮ ನಾಯಕರು ಗೊತ್ತಲ್ಲ, ದೇವೇಗೌಡರು, ಕುಮಾರಸ್ವಾಮಿ ಅವರು, ನಾವೆಲ್ಲ ಈ RSSನ ಹೆಚ್ಚು ಸಂಪರ್ಕದಲ್ಲಿರದೆ ದೂರ ಇದ್ದಂಥವ್ರು. ಶಂಕರ್ ಎಲ್ಲ ಕಡೆ ಓಡಾಡ್ತಾರೆ, ಏನು ತೊಂದರೆ ಇಲ್ಲ ಅವ್ರಿಗೆಲ್ಲ. ನಾವು ದೂರ ಇದ್ದಂಥವ್ರು. ಆದರೆ ನಮಗೆ ಕಮಿತ್ಕರ್ ಅವ್ರಿಗೂ ನಮಗೂ ಅದೇನೋ ವೇವ್ ಲೆಂತ್, ನಮ್ಮನ್ನು ಅವರು ಇಷ್ಟಪಡ್ತಾರೆ, ಅವ್ರನ್ನ ನಾವು ಇಷ್ಟಪಡ್ತೀವಿ. ಹಾಗಾಗಿ ಅವ್ರು ಎಲ್ಲೇ ಇದ್ದರೂ ಕೂಡ ನನ್ನನ್ನು ಬೆಂಬಲಿಸಿದ್ದಾರೆ ಅಂತ ನನಗೆ ಭಾಳ ಗೊತ್ತಿದೆ. ಇರಲಿ, ಏನೇ ಇರಲಿ, ಇವತ್ತು ಕಾರ್ಯಕ್ರಮ 18ನೇ ತಾರೀಕು ನಡೆದಂಥ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕೂಡ ನೀವು ಕೊಟ್ಟಂಥ ಮೆಟೀರಿಯಲ್ನ ಎಲ್ಲ ವಾಟ್ಸಪ್ನಲ್ಲಿ ಹಾಕಿ, ಇದು ನಮ್ಮ ಕರ್ತವ್ಯ. ವಂದೇ ಮಾತರಂ ಏನಿದೆ, ನಾವು ಕೂಡ ಅದರಲ್ಲಿ ಪಾಲ್ಗೊಂಡು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಹೇಳಿ ನಾವು ಭಾವಿಸಿ ಸುಮಾರು ಒಂದು 40-50 ಸಾವಿರ ನೆಟ್ವರ್ಕ್ನಲ್ಲಿ ನಾನು ಹಾಕಿದೆ. ಆದರೆ ಅನಿವಾರ್ಯ ಕಾರಣದಿಂದ ನಾನು ಬರಲಿಕ್ಕಾಗಲಿಲ್ಲ. ಇವತ್ತು ನಮಗೆ ಸಂತೋಷ ಆಗ್ತಾಯಿದೆ ಅಂತಂದರೆ, ಹರಿಹರದಲ್ಲಿ 168 ಮಹಿಳೆಯರು, ಶಾಸಕರು ಹೇಳಿದರು, ಮಹಿಳೆಯರಿದ್ದರೆ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗ್ಬಿಡೋದು. ಸತ್ಯ. ನಮ್ಮ ಶಂಕರ್ ಅವರು ದಸರಾ ಹಬ್ಬ ಮತ್ತೊಂದು ಹಬ್ಬ ಮಹಿಳೆಯರನ್ನ ಇಟ್ಕೊಂಡೇ ಮಾಡೋದು. ಗಂಡು ಮಕ್ಳಿಗೆ ಸ್ವಲ್ಪ ದೂರ ಇಡ್ತಾನೆ ಶಂಕರ್. ಆದರೆ ಶಾಸಕರು ಏನು ಹೇಳಿದರು, ಈ ಕಾರ್ಯಕ್ರಮ ವಂದೇ ಮಾತರಂ ಆಗಬೇಕಾದ್ರೆ
ಆದರೂ ನಿನ್ನನ್ನು ಹೊಗಳ್ಬೇಕಲ್ಲಪ್ಪ, ಇನ್ನೂ ಇರೋವರೆಗೂ ಮಾಡಬೇಕಲ್ಲ ನೀವು. ಶಾಸಕರು ಮಹಿಳೆಯರಷ್ಟೇ ಈ ಕಾರ್ಯಕ್ರಮದಿಂದ ಯಶಸ್ಸಾಯಿತು ಅಂತ. ಶಾಸಕರಿಗೆ ಬರೀ ಅಕ್ಕ ತಂಗಿಯರು ಅಷ್ಟೇ ಅಲ್ಲಪ್ಪ, ಅಣ್ಣ ತಮ್ಮಂದಿರೋದ್ರಿಂದನೇ ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು 1876ರಲ್ಲಿ 150 ವರ್ಷದ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದೇ ಮಾತರಂ ನಮಗೆ ಮೂಲ ಮಂತ್ರ ಆಯಿತು. ನಾವು ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾ ಇರ್ತೀವಿ, ಕೇಳ್ತಾ ಇದ್ವಿ. ಬೆಳಗ್ಗೆ ಈಗೆಲ್ಲ ಟಿ ವಿ ಬಂದಿದ್ದಾವೆ, ನಿಮಗೆ ಒಂದೇ ಮಾತರಂ ಕಾಣೋದು ದೂರದರ್ಶನದಲ್ಲಿ ಮಾತ್ರ. 6 ಗಂಟೆಗೆ ದೂರದರ್ಶನ ಹಾಕಿದರೆ ಒಂದೇ ಮಾತರಮಿಂದ ಪ್ರಾರಂಭ ಆಗುತ್ತೆ. ಆದರೆ ರೇಡಿಯೋದಲ್ಲಿ ನೀವು ಸಿಲೋನರ ಹಾಕ್ರಿ, ಭದ್ರಾವತಿನರ ಹಾಕ್ರಿ, ಬೆಂಗಳೂರು ವಿವಿಧ ಭಾರತಿ ಹಾಕ್ರಿ, ಧಾರವಾಡದ ಹಾಕ್ರಿ, ಪ್ರಾರಂಭ ಆಗ್ತಾ ಇದ್ದಿದ್ದೆ 6 ಗಂಟೆಗೆ ಒಂದೇ ಮಾತರಂ. ಇವತ್ತು ರಾಷ್ಟ್ರಗೀತೆ ನಮಗೆ ಗೊತ್ತಿದ್ದಿದ್ದು ಜನಗಣ ಮನ. ನಾಡಗೀತೆ ನಮ್ಮ ಕುವೆಂಪುರವ್ರು ಕೊಟ್ಟಂಥ ಜಯ ಭಾರತ ಜನನೀಯ ತನುಜಾತೆ, ಅಲ್ಲೂ ಭಾರತ ಸೇರಿಸೇ ಕೊಟ್ಟಿದ್ದಾರೆ ಅವರು. ನಮ್ಮ ರೈತ ಗೀತೆ, ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಕುಣಿಯುತ್ತಾ ರೈತನ ನೋಡಲ್ಲಿ ಅಂತ ಇದೆ. ಆದರೆ ಇವೆಲ್ಲ ಹಾಡುಗಳನ್ನ ಹಾಡೋದಕ್ಕಿಂತ ಮುಂಚೆ ಇವತ್ತು ಭಾರತ ಸರ್ಕಾರ ಚಟರ್ಜಿ ಅವರು ಕೊಟ್ಟಂಥ ಏನು ಈ ಮಂತ್ರ ಏನಿದೆ, ಇದು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಕೇಳಿಸ್ಬೇಕು, ಮತ್ತೆ ಸ್ಫೂರ್ತಿ ಬರಬೇಕು ದೇಶ ಕಟ್ಟಲಿಕ್ಕೆ ಅಂತ ಹೇಳಿ, ಮತ್ತೆ ಎಲ್ಲ ಹಾಡಿಗಿಂತ ಮುಂಚೆ ಒಂದೇ ಮಾತರಮ್ಮಿಂದ ಪ್ರಾರಂಭ ಆಗಬೇಕು ಅಂತ ಏನೆಲ್ಲರೂ ಹೇಳಿದ್ರಲ್ಲ, ಹರಿಹರದ ಕೂಗು ದೇಶದ ಪ್ರಧಾನಿಗೆ ಕೇಳ್ತು ಅನ್ನೋದನ್ನು ನಾನಾದರೂ ಅನಿಸ್ಲಿಕ್ಕೆ ಬಯಸ್ತೇನೆ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಕಮಿತ್ಕರ್ ಅವರು ಹೆದರಿದ್ರು, ಮಾಡಿದ್ರು, ಈ ಕಾರ್ಯಕ್ರಮ ಹೆಂಗಾಗತ್ತೋ ಏನೋ ಅಂತ. ನಮ್ಮ ಶಾಸಕರು ಭಾಳ ಗಟ್ಟಿಗರಿದ್ದಾರೆ. ಮಂತ್ರಿನೇ ಬಿಟ್ಟಿಲ್ಲ, ಸರ್ಕಾರ ಬಿಟ್ಟಿಲ್ಲ, ಇನ್ನು ಯಾರನ್ನ ಬಿಡ್ತೀರಿ ನೀವು? ನಿಮಗೆ ತಾಕತ್ತಿದೆ. ಪಾಪ ನಮಗೆ ಕಮಿತ್ಕರ್ ಅವ್ರಿಗೆ ಪಾಪ ಸೂಕ್ಷ್ಮವಾಗಿ ಈ ಕಾರ್ಯಕ್ರಮ ಹೆಂಗಾಗತ್ತೋ ಅನ್ನೋದು ಸತ್ಯ. ಇನ್ನು ಪರ್ಮಿಷನ್ನೇ ಕೊಟ್ಟಿಲ್ಲ ಪೊಲೀಸರು ಅಂತ ಬಂದರು. ನಾನು ಕೂಡ ನೋಡ್ರಿ, ನೀವು ತಕ್ಷಣ ಕಾರ್ಯಕ್ರಮ ಕೊಡಬೇಕು, ಇಲ್ಲ ಅಲ್ಲಿ ಬಂದು ಏನಾದ್ರು ದ್ವೇಷ ಭಾಷಣ, ಸರ್ಕಾರ ದ್ವೇಷ ಭಾಷಣದ ವಿರುದ್ಧ ಕಾನೂನೇ ಮಾಡಿಬಿಡ್ತು. ಎಂಥ ವಿಪರ್ಯಾಸ ಅಂತ ಹೇಳ್ತಾರೆ. ಯಾರು ದ್ವೇಷ ಭಾಷಣ ಮಾಡುವಂಥ ಸನ್ನಿವೇಶ ಇಲ್ಲಿಲ್ಲ. ಒಂದೇ ಮಾತರಂ ಗೀತೆಯ 150ನೇ ವರ್ಷದ ಆಚರಣೆಯಲ್ಲಿ ಸೂಲಿಬೆಲೆ ಚಕ್ರವರ್ತಿಯವರು ಬಂದು ದೇಶದ ಬಗ್ಗೆ ಹೇಳಿದರೆ ಹೊರತು, ದೇಶ ಕಟ್ಟೋದ್ರ ಬಗ್ಗೆ ಹೇಳಿದರೆ ಹೊರತು, ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಭಾವನೆಗಳನ್ನು ನಾವು ಹೆಂಗೆ ಬೆಸ್ಕೊಳ್ಬೇಕು ಅನ್ನುವ ವಿಚಾರಗಳನ್ನು ಹೇಳ್ತಾರೆ ಹೊರತು. ನಾನು ನೋಡಿದ್ದೀನಿ. ನಾವು ಈ ದೇಶದಲ್ಲಿ ಹುಟ್ಟಿದ ಮೇಲೆ, ಈ ಮಣ್ಣಲ್ಲಿ ಹುಟ್ಟಿದ ಮೇಲೆ ಮಣ್ಣಿನ ಗುಣನ ನಾವು ತಗೊಳ್ಳೇಬೇಕು. ನಮಗೂ ಸ್ವಾಭಿಮಾನ ಇದೆ, ಸ್ವಾತಂತ್ರ್ಯದ ಬಗ್ಗೆ ಅರಿವಿದೆ. ಆದರೆ ನಾವು ಸರಾಗವಾಗಿ ನಾವೆಂದು ಭಾರತ್ ಮಾತಾ ಕಿ ಜೈ ಅಂತ ಒಂದೇ ಸರಿ ಹೇಳಿದವರೇ ಅಲ್ಲ. ಸ್ವಾತಂತ್ರ್ಯ ದಿನಾಚರಣೆ ದಿವಸ ಹೇಳ್ತಾ ರೂಢಿ ಮಾಡ್ಕೊಂತ ಬಂದವರು, ನಾವೇನೋ ಹೇಳ್ತಾ ಬರ್ತಾ ಇದ್ವಿ. ಆದರೆ ಶಂಕರ್ ಹಂಗೆ ಹೇಳಕ್ಕೆ ಬರಲ್ವಲ್ಲ. ಅಲ್ಲಿ ರಾಗ ಕಿ ಜೈ ಅನ್ಬೇಕೆ ಹೊರತು ಭಾರತ್ ಮಾತಾ ಕಿ ಜೈ ಅನ್ನೋ ರೂಢಿನೇ ಇಲ್ಲ ಅವ್ರಿಗೆ. ಪೂರ ಹೆಸರು ಹೇಳಲ್ಲ, ಅವ್ರದ್ದು ಹೆಸರು ನಾವ್ಯಾಕೆ ಇಲ್ಲಿ ಹೇಳಬೇಕು? ಉತ್ತರ ಬೇಡ, ನನ್ನ ಪ್ರಶ್ನೆ ಹಿಂಗೆ ಇರಲಿ. ನಾನು ಅದಕ್ಕೆ ಹೇಳಿದ್ದು, ಎಲ್ಲರ ನಡುವೆ ಓಡಾಡಿರೋದು, ಹಂಗಾಗಿ ನಿಮಗೇನು ಉತ್ತರ ಬಯಸೋದಿಲ್ಲ, ಎಲ್ಲರೂ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ ನಿಮ್ಮನ್ನು. ಹಾಗಾಗಿ ನಮಗೆ ಈ ಗೀತೆಗಳ ವ್ಯವಸ್ಥೆ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಬರುವಂತೆ ನಮ್ಮ ಹರಿಹರದಲ್ಲಿ ನಮ್ಮ ಕಮಿತ್ಕರು ಮತ್ತು ಬಾಬಣ್ಣವರು, ಅವ್ರ ತಂಡ ಏನಿದೆ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದರು. ನಾನೆಲ್ಲೋ ಮಿಸ್ ಮಾಡ್ಕೊಂಡಲ್ಲ ಅಂತ ನನಗೆ ಭಾಳ ಮನಸ್ಸಿಗೆ ಸ್ವಲ್ಪ ಅಳಳಿ ಆಗಿದೆ. ಮುಂದೆ ಅಂಥ ಕಾರ್ಯಕ್ರಮದಲ್ಲಿ ನಾನು ಎಲ್ಲೇ ಇರಲಿ, ಯಾವುದೇ ನಾವು ಇಂಡಿಯಾದಲ್ಲಿ ಬಂದಮೇಲೆ ನಿಮ್ಮ ಜೊತೆಗೆ ಇರಲೇಬೇಕೀಗ.
ಶಂಕರ್ ಬರದೇ ಇದ್ರು ನಾನು ಬಂದೇ ಬರ್ತೀನಿ. ನೋಡ್ರಿ, ಗೊತ್ತಿಲ್ದಂಗೆ ಯಾವಾಗೂ ಬರ್ತಾರೆ, ನಮಗೆ ಗೊತ್ತೇ ಇಲ್ಲ ಇದು. ನಾನು ಬರ್ತೀನಿ, ಇರಲಿ ಪರವಾಗಿಲ್ಲ. ಶಂಕರ್ ನೇರವಾಗಿ ಯಾವಾಗ ಬರ್ತಾರೆ, ಎಷ್ಟೊತ್ತನೇ ಬರ್ತಾರೆ, ಇದು ಗೊತ್ತಿಲ್ಲದಾಗ ಯಾವಾಗ ಎಲ್ಲರಿಗೂ ಗೊತ್ತಿದೆ, ಪರವಾಗಿಲ್ಲ. ನಮಗಂತೂ ಸಂತೋಷ ಇದೆ. ಒಟ್ಟು ಶಂಕರ್ ಎಲ್ಲದ್ರಾಗೂ ಇರ್ತಾರಲ್ಲ, ಹಾಗಾಗಿ ನಿಮಗೆ ದಸರಾ ಹಬ್ಬದ ಕಾಯಂ ಅಧ್ಯಕ್ಷರು ಮಾಡಿಬಿಟ್ಟಿದ್ದೀವಿ ನಾವು. ಇರಲಿ, ಆಯ್ತಪ್ಪ, ಸಂತೋಷ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ, ಶಾಸಕರು ಇರ್ತಾರೆ. ಇವತ್ತು 150 ವರ್ಷ ನಾವು ಕಳೆದಿದ್ದೇವೆ ಈ ಏನು ಒಂದೇ ಮಾತರಂ. ಇದಕ್ಕೆ ಅಗಾಧವಾದ ಶಕ್ತಿ ಇದೆ. ಏನೋ ಒಂಥರ ಈ ಒಂದೇ ಮಾತರಂ ಹೇಳಬೇಕಾಗಿ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಮಂತ್ರ ಕೊಟ್ಟ ಮೇಲೆ ಈ ದೇಶ ಒಗ್ಗಟ್ಟಾಯಿತು. ಈ ಒಂದೇ ಮಾತರಂಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ನಾವೆಲ್ಲರೂ ಒಂದೇ ಅನ್ನುವ ಸ್ವಾತಂತ್ರ್ಯದ ಬ್ರಿಟಿಷರನ್ನ ಕಳಿಸ್ಲಿಕ್ಕೆ ಒಂದಾದಂಥ ಮಂತ್ರ ಅದು ಒಂದೇ ಮಾತರಂ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಾರತ್ ಮಾತಾ ಕಿ ಜೈ ಅನ್ನೋದು ಕೂಡ ಜೊತೆಯಲ್ಲಿ ಸೇರ್ತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಒಂದೇ ಮಾತರಂ ಮತ್ತು ಅದರಲ್ಲೂ ವಿಶೇಷವಾಗಿ ಈ ಪಥಸಂಚಲನ ಆಯ್ತಲ್ಲ, ಪಥಸಂಚಲನ 100 ವರ್ಷ ಆಯಿತು. ಪಥಸಂಚಲನ RSS ಅವ್ರು 100 ವರ್ಷ ಆಯಿತು. ಇವತ್ತು ಈ ಒಂದೇ ಮಾತರಂ ಹಾಡು ಹೇಳಿಸ್ತಕ್ಕಂಥದ್ದು ಮತ್ತೊಂದಾಗಲಿ, ಇದನ್ನು RSS ಶಾಖೆಗಳೇ ಮಾಡಿದ್ದಾವೆ ಹೊರತು ದೇಶದಲ್ಲಿ ಯಾರೂ ಮಾಡಿಲ್ಲ. ಇದನ್ನ ಈ ಕೆಲಸನ ಜನರಲ್ಲಿ ದೇಶಭಕ್ತಿ ತುರ್ಕೋ ಕೆಲಸನ ಈ ಸಂಘಟನೆಯೇ ಮಾಡಿದೆ ಅನ್ನೋದನ್ನು ನಾನು ಭಾಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. 100 ವರ್ಷ ಕಳೆದಿದ್ದಾರೆ ಈ ಸ್ವಯಂ ಸೇವಕ ಸಂಘಟನೆ. ಸ್ವಾತಂತ್ರ್ಯ ಪೂರ್ವದಲ್ಲೇ ಸಂಘಟನೆ ಆಗಿದೆ ಇದು. ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರ್ವದಲ್ಲೇ ಸಂಘಟನೆ ಪ್ರಾರಂಭ ಆಗಿದೆ. ಇದು 100 ವರ್ಷ ಕಳೆದು ಪಥಸಂಚಲನ ಮಾಡಿದಾಗ ನಮಗೂ ಕೂಡ ಎಲ್ಲೋ ಒಂದು ಕಡೆ ಅದು ರುಟೀನಾಗಿ ನಡೀತಾ ಇತ್ತು. ನಾವು ಸುಮ್ಮನಿದ್ವಿ. ಪತ್ರಿಕೆಯಲ್ಲಿ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತಿದ್ವಿ. ಆದರೆ 100 ವರ್ಷ ಕಳೆದ ಮೇಲೆ ಇದರಲ್ಲಿ ಏನೋ ಒಂಥರ ದೇಶದಾದ್ಯಂತ ಪಥಸಂಚಲನ ಮಾಡಿದಾಗ ನಮಗೂ ಒಂಥರ ಹುರುಪು ಬಂತು, ಹುಮ್ಮಸ್ ಬಂದು ನೋಡೋಣ ಅಂತೇಳಿ. ನಾವು ಮಾಡದೇ ಇದ್ದರೂ ಕೂಡ ಹೋಗೋರಿಗೆ ಒಂದಿಷ್ಟು ಹೂ ಹಾಕಿ ಮತ್ತೆ ಅವ್ರಿಗೆ ಧೈರ್ಯ ಕೊಡೋಣ ಅಂತೇಳಿ ನಾನು ಹೂ ಹಾಕೋಕ್ಕೂ ಕೂಡ ಬಂದೆ. ನನಗೂ ಕೂಡ ಸಂತೋಷ ಆಯಿತು. ಆದರೆ ಅದನ್ನು ಮಾಡಲಿಕ್ಕೆ ಅದು ಎಷ್ಟು 108 ವಿಘ್ನಗಳು. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತ ಹೇಳ್ತಾರಲ್ಲ, ಹಂಗೆ ಒಳ್ಳೆ ಕೆಲಸ ಮಾಡೋಕ್ಕೆ 108 ವಿಘ್ನಗಳು. ಹಾಗಾಗಿ ಇವತ್ತು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯನ್ನು ದೇಶದ ಸರ್ವತೋಮುಖ ವಿಕಾಸಕ್ಕಾಗಿ, ಸಮಾಜದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಸಂಘಟನೆ ಹೆಗ್ಡೆವಾರ್ ಅವರು ಪ್ರಾರಂಭ ಮಾಡಿದರು. ಅದನ್ನು ಏನು ಈ ಸಂಘಟನೆ ಅಡಿಪಾಯ ಹಾಕಿದರು. ಆಮೇಲೆ ಸದಾಶಿವ ಗೋಳ್ಕರ್ ಅವರು ಮುಂದುವರಿಸಿದರು. ಹಾಗಾಗಿ ಇವತ್ತು ದೇಶದಲ್ಲಿ ಇವತ್ತು ಈ ಭಾಷೆ ಮೀರಿ, ಜಾತಿ ಮೀರಿ, ಪ್ರಾಂತ್ಯಗಳನ್ನು ಮೀರಿ ಆದಂಥದ್ದು ಇವತ್ತು ಸಂಘಟನೆ. ಆ ಸಂಘಟನೆ ಮೂಲಕ ಇವತ್ತು ಇಂಥ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ನನಗೆ ಭಾಳ ಸಂತೋಷ ಆಗಿದೆ. ನಾನು ಹೆಚ್ಚು ಮಾತನಾಡೋದಿಲ್ಲ. ಇವತ್ತು ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮೂಡಿ ಬಂತು. ನಾನು ನಿಮ್ಮ ಜೊತೇಲಿ ಇರ್ತೇನೆ, ನಿಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇನೆ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳೆಲ್ಲ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಭಾಳ ಖುಷಿಯಾಯಿತು. ನಮ್ಮ ಹರಿಹರದಲ್ಲಿ ಹಿಂಗೆ ಹೆಣ್ಮಕ್ಳು ಹೊರಗೆ ಬಂದು 168 ಜನ ಹೇಳ್ತಕ್ಕಂಥದ್ದೇ ವಿಶೇಷ. ಅದನ್ನು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಸನಾತನ ಸಿಂಧು ಹರಿಹರ ಈ ಸಂಸ್ಥೆಗೆ ಇದೆಯಲ್ಲ. ನಾವು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಇವತ್ತಿನ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ನಿಮ್ಮ ಜೊತೇಲಿ ಯಾವಾಗಲೂ ಇರ್ತೇನೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇನೆ, ಖಂಡಿತ ಯಶಸ್ಸಿಗೆ ಸಹಕರಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಭಾಳ ಅಭಿಮಾನದಿಂದ
ನನ್ನನ್ನು ಬರಮಾಡಿ ವೇದಿಕೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಯವರಿಗೆ ಅಭಿನಂದನೆಗಳು ಸಲ್ಲಿಸಿ, ಶಾಸಕರು ನನ್ನನ್ನು ಮುಂದೆ ಬಿಟ್ಟು ಹಿಂದಲಿಂದ ಅವ್ರು ಬಂದಿದ್ದಾರೆ, ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಸೇವಾಲಾಲ್ ಜಯಂತಿಗೆ ಹೋಗಿದ್ದೀರಿ? ಓಕೆ. ಒಮ್ಮೊಮ್ಮೆ ಹೇಳ್ತಿರ್ತಾರೆ, ನೀವು ಇದನ್ನು ಕಲ್ಕೋಬೇಕ್ರಿ, ನಿಮ್ಮ ಜೊತೆಯಲ್ಲಿ ಬರಬೇಕು ಅಂತೇಳಿ. ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ನಮ್ಮ ಜೊತೆ ಇರ್ರಿ. ಈ ಅಭಿವೃದ್ಧಿಗೆ ಕೈ ಜೋಡಿಸಿ ಕೆಲಸ ಮಾಡೋಣ. ಸಮಾಜದ ಕೆಲಸವನ್ನು ನಾವು ಯಾವತ್ತೂ ಕೂಡ ಜೊತೆಯಲ್ಲಿದ್ದು ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಭಿಮಾನದಿಂದ ಕರೆದಂಥ ಡಾಕ್ಟರ್ ಕಮಿತ್ಕರ್ ಅವ್ರಿಗೆ, ಬಾಬಣ್ಣವ್ರಿಗೆ, ಸಂಸ್ಥೆಯವ್ರಿಗೆ, ತಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯರೇ, ಗೌರವಾನ್ವಿತ ಮಾಜಿ ಶಾಸಕರಾದ ಎಚ್ ಎಸ್ ಶಿವಶಂಕರ್ ಸರ್ ಅವರು ಅವರದೇ ಸ್ಟೈಲಿನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಸ್ವಲ್ಪ ಜೋಕ್ಸು ಆಯಿತು, ಸೀರಿಯಸ್ಸು ಆಯಿತು. ಹಾಗೂ ಒಂದೇ ಮಾತರಂ ಗೀತೆ ಯಾವುದೇ ಪಕ್ಷದ್ದಲ್ಲ, ಯಾವುದೇ ಜಾತಿಯದಲ್ಲ, 140 ಕೋಟಿ ಜನರ ಇದು ಒಂದೇ ಮಾತರಂ ಗೀತೆ ಅಂತ ಹೇಳಿ ಅವರ ಸ್ಟೈಲಿನಲ್ಲಿ ಅವರು ಮಾತಾಡಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಆಯೋಜಕರು ಹಾಗೂ ಪ್ರೇಕ್ಷಕರು ಅಷ್ಟೇ ಕಾರಣರಾಗೋದಿಲ್ಲ. ಮಾಧ್ಯಮ ಮಿತ್ರರು ಇದರಲ್ಲಿ ಭಾಳ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಇಲ್ಲಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಅವರು 18ನೇ ತಾರೀಕಿನ ಕಾರ್ಯಕ್ರಮದ ವಿಚಾರವಾಗಿ ಹಲವಾರು ಸರಿ ಪೇಪರಲ್ಲಿ ಪ್ರಕಟಿಸಿ ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಕೊಟ್ಟಿದ್ದಾರೆ. ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಅದರಿಂದನೇ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಯಿತು ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ನಮ್ಮ ಕೃಷ್ಣ ನಕ್ಷತ್ರ ಟಿ ವಿ ಅವರು ಯೂಟ್ಯೂಬ್ನಲ್ಲಿ ಹಲವಾರು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅವರದೇ ಆದ ಒಂದು ಸ್ಟೈಲ್ನಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹೇಳಿಬಿಟ್ಟು ಪೂರ್ತಿ ಕಾರ್ಯಕ್ರಮನ ಕವರ್ ಮಾಡಿ ಅವರು ಅದರಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಅದು ಕೂಡ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಬಹಳ ಮುಖ್ಯವಾಗಿತ್ತು, ಕಾರಣವಾಯಿತು. ಆದ್ಮೇಲೆ ಅವರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಕೃಷ್ಣ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಪತ್ರಿಕಾ ಮಿತ್ರರು ಬಂದಿರೋ ಶೇಖರ್ ಗೌಡ್ರು ಇದ್ದಾರೆ, ಸುಧಾಕರ್ ಅವರು ಇದ್ದಾರೆ. ಕಾರ್ಯಕ್ರಮದ ಬಗ್ಗೆ ಹಂಚಿಕೊಳ್ಳೋದಿದ್ದರೆ ದಯವಿಟ್ಟು ನಿಮಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸುಧಾಕರ್ ಸರ್ ಅವರು. ತಾಯಿ ಭಾರತ ಮಾತೆ, ತಾಯಿ ಭುವನೇಶ್ವರಿ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಬಹುಶಃ ದೊಡ್ಡವರೆಲ್ಲ ಮಾತಾಡಿದ ಮೇಲೆ ನಾವು ಮಾತಾಡಿದ್ರೆ ತಪ್ಪಾಗತ್ತೆ ಅಂತ ಭಾವಿಸಿ ನಾನು 1 ನಿಮಿಷದಲ್ಲಿ ಕಳೆದ ಬಾರಿ ನಾನು ಜೋಯಿಸ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಬಂದಾಗ ಇದನ್ನು ಹೇಳಿದ್ದೆ. ಪ್ರಾಣೇಶ್ವರು ಹೇಳ್ದಂಗೆ ನಮ್ಮ ಭಾರತೀಯ ಮಾತೆಯರ ನಗುಮುಖದಲ್ಲಿ ಅವರ ನಗುಮುಖ ನೋಡೋಕ್ಕೆ ನಮಗೊಂದು ಖುಷಿ. ಯಾಕಂದರೆ ದಿನಪೂರ್ತಿ ಕಳೆದ ಬಾರಿ ನಡೆದಂಥ ಶಂಕರ್ ಕಟೋಕರ್ ಕಾರ್ಯಕ್ರಮದಲ್ಲೂ ಸಹ ಅವತ್ತು ಅತಿ ಹೆಚ್ಚು ಮಹಿಳೆಯರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಬಹುಶಃ ಈ ಕಾರ್ಯಕ್ರಮದಲ್ಲಿ ಪುರುಷರಿಗಿಂತ ನಮ್ಮ ಭಾರತೀಯ ಮಾತೆಯರು ಹೆಚ್ಚಾಗಿ ಕಾಣ್ತಿದ್ರಿ. ತಮಗೆ ಮೊದಲನೇದಾಗಿ ಈ ವೇದಿಕೆ ಮೂಲಕ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಸನಾತನ ಸಿಂಧು ಧರ್ಮ ಕಾರ್ಯಕ್ರಮಕ್ಕೆ ಬಹುಶಃ ನಾನು ಬಿಡುವು ಸಿಕ್ಕಾಗೆಲ್ಲ ಕಮಿತ್ಕರ್ ಅಂಕರ್ ಮನೆಯಲ್ಲಿ ಒಂದೊಂದು ತಾಸು ಭಾಷಣ ಮಾಡಿಸ್ಕೊಂಡು ಕೇಳ್ತಾ ಇರ್ತೀನಿ. ಅಲ್ಲಿ ನನ್ನ ತಾಯಿಯರು ಕೂತಾರಮ್ಮ, ನಾನು ಬಿಡೋದೇ ಇಲ್ಲ. ಒಂದೊಂದು ತಾಸು ಅವ್ರು ಕೊಟ್ಟಾಗ ಪಾಠ ಮಾಡಿಸ್ಕೊಂಡು ಬರ್ತಾಯಿರ್ತೀನಿ. ನಮ್ಮ ಶೆಟ್ರ್ ನನಗೆ ಅವಮಾನ ಮಾಡಿದ್ರು, ವೀರೇಶಣ್ಣ ಅವಮಾನ ಮಾಡಿದ್ರು. ನಾನು ತಮ್ಮಲ್ಲಿ ವಿನಂತಿ ಮಾಡೋದು ಒಂದೇ, ಕಳೆದ ಗಣಪತಿ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ ಅವರಿಗೆ. ಇವತ್ತು ಈ ದೇಶ ಕಟ್ಟಿರುವಂಥ ಸನಾತನ ಧರ್ಮನ ಬುನಾದಿ ಹಾಕಿರುವಂಥ ಮಾನ್ಯರಲ್ಲಿ ಮೊದಲನೇದಾಗಿ ಮಯೂರವರ್ಮರು, ತದನಂತರದಲ್ಲಿ ಇಮ್ಮಡಿ ಪುಲಕೇಶಿ ಮಹಾರಾಜರವರು, ತದನಂತರದಲ್ಲಿ ಮೂರನೇ ವೀರಬಲ್ಲಾಳವರು, ತದನಂತರದಲ್ಲಿ ವಿಷ್ಣುವರ್ಧನ್ ಅವರು, ತದನಂತರದಲ್ಲಿ ಗಂಡುಗಲಿ ಕುಮಾರ ನಾಯಕ, ತದನಂತರದಲ್ಲಿ ಅಕ್ಕಬುಕ್ರು, ತದನಂತರದಲ್ಲಿ ಶ್ರೀಕೃಷ್ಣ ದೇವರಾಯ. ಇಂಥ ಮಹನೀಯರು ಈ ಒಂದು ಸನಾತನ ಧರ್ಮಕ್ಕೆ ತಮ್ಮದಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲೂ ಭಾರತೀಯ ಸನಾತನ ಧರ್ಮ ಉಳಿಯೋದಕ್ಕೆ ಅಖಂಡ ಭಾರತಕ್ಕೆ ಕಾರಣಕರ್ತರಂಥ ನಮ್ಮ ಭಾರತೀಯ ಹೆಮ್ಮೆಯ ಪುತ್ರ ಶ್ರೀಕೃಷ್ಣ ದೇವರಾಯರು. ಇವತ್ತು ಅವ್ರ ಹೆಸರು ಕೇಳ್ತಿದ್ದಾಗನೇ ಎಷ್ಟೋ ಹೊರ ದೇಶದ ರಾಜರುಗಳು ಎದುರಿಸ್ತಾ ಇದ್ದರು. ಆ ಒಂದು ಸಂದರ್ಭದಲ್ಲಿ ಸನಾತನ ಧರ್ಮಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಅಷ್ಟು ಮಾನ್ಯರನ್ನ ನಾವು ನೆನೆಯುವಂಥ ಕಾಲ. ಇವತ್ತು ಪ್ರಾರಂಭಿಕವಾಗಿ ಇವತ್ತೇನು 120 ವರ್ಷಗಳ ಪ್ರಾರಂಭಿಕವಾಗಿ ಈ ಸನಾತನ ಧರ್ಮ ಕಟ್ಟಿದ್ದಾರೆ. ಹಳೆಯ ಪೀಠಿಕೆಯ ಮಹಾರಾಜರನ್ನು ಸಹ ನಾವು ನೆನೆಬೇಕಂತ ಕೆಲಸ ಆಗಬೇಕು. ಬಹುಶಃ ನೀವೇನು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೀರಿ, ನಿಮ್ಮೊಟ್ಟಿಗೆ ಪತ್ರಿಕಾರಂಗವು ಸಹ ಸದಾ ಇರ್ತದೆ. ಜೊತೆಗೆ ನೀವೇನು ಇವತ್ತು ಈ ಒಂದು ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆಹ್ವಾನ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹರಿಹರದಲ್ಲಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಒಂದು ಸಿದ್ಧತೆ ಮಾಡಿಕೊಳ್ಳಿ. ಎಲ್ಲರೂ ಒಟ್ಟಾಗಿ ಸೇರಿಸಿ
ಈ ಒಂದು ಭಾರತ ಮಾತೆಯ ಸೇವೆ ಮಾಡೋದಕ್ಕೆ ಎಲ್ಲರೂ ಸಹ ಕೈ ಜೋಡಿಸೋಣ ಅಂತ ತಿಳಿಸುತ್ತಾ, ನನಗೆ ಮಾತಾಡೋ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ತಾಯಿ ಭುವನೇಶ್ವರಿಗೆ ನಮಸ್ಕಾರ. ಜೈ ಹಿಂದ್. ಸುಧಾಕರ್ ಅವರಿಗೆ ಧನ್ಯವಾದಗಳು. ಇನ್ನೋರ್ವ ಸದಸ್ಯರ ಇವರು ಶೇಖರ್ ಗೌಡರು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ಮನೆ ಕಡೆ ದ್ಯಾಸ ಆದಂಗೆ ಕಾಣುತ್ತೆ, ಯಾಕಂದ್ರೆ ಯಾವುದು ಜೋಶ್ ಇಲ್ಲ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವೇದಿಕೆಯ ಮೇಲೆ ಆಸೀನರಿರುವ ಪರಮ ಪೂಜ್ಯರುಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಮಾನ್ಯ ಶಾಸಕರೇ, ಮಾನ್ಯ ಮಾಜಿ ಶಾಸಕರಾದಂಥ ಶಿವಶಂಕರ್ ಸರ್ ಅವರೇ, ಸನಾತನ ಸಿಂಧು ಗೌರವಾಧ್ಯಕ್ಷರಾದ ಬಾಬಣ್ಣವರೇ, ಹಾಗೂ ಅಧ್ಯಕ್ಷರಾದ ಕಮಿತ್ಕರ್ ಸರ್ ಅವರು, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಯಂದಿರೇ, ಮಾತೆಯಂದಿರೇ, ಅಣ್ಣ ತಮ್ಮಂದಿರೇ, ಹಾಗೂ ಹರಿಹರದ ನಾಗರಿಕರೇ, ಮಾಧ್ಯಮ ಮಿತ್ರರೇ, ಒಂದು ಸನಾತನ ಸಿಂಧು ಸನಾತನ ಅಂದರೆ ನಮ್ಮ ಸಂಸ್ಕೃತಿ, ಸಿಂಧು ಅಂದರೆ ನಮ್ಮ ಮಾತೆಯರ ಬಿಂದು. ಎಷ್ಟು ಅರ್ಥಪೂರ್ಣವಾದ ಒಂದು ಹೆಸರನ್ನು ಇಟ್ಕೊಂಡು ಈ ಸಂಸ್ಥೆ ನಮ್ಮ ದೇಶ ಭಕ್ತಿಯನ್ನು, ದೇಶ ಅಭಿಮಾನವನ್ನು, ದೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ವಂದೇ ಮಾತರಂ 150 ವರ್ಷ ಆಗಿರುವ ಪರಿಣಾಮವಾಗಿ ಹರಿಹರದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂದ ಅಧ್ಯಕ್ಷರಾದಂಥ ಕಮಿತ್ಕರ್ ಅವರು ನನ್ನನ್ನು ಮನೆಗೆ ಕರೆದು, ಇಲ್ಲ ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ನೀವು ನಮಗೆ ಸಹಕಾರ ಕೊಡಿ ಅಂತ. ಹರಿಹರದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಮಾಧ್ಯಮ ಮಿತ್ರರು ನಿಮ್ಮ ಜೊತೆಗಿರ್ತಾರೆ, ನೀವು ಮಾಡಿ, ನಾವು ನಿಮ್ಮೊಂದಿಗೆ ಇರ್ತೇವೆ, ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡೋಣ ಅಂತ ನಾವು ಅವಾಗೇ ಅವ್ರಿಗೆ ಹೇಳಿದ್ವಿ. ಒಂದು ಅದ್ಭುತ ಕಾರ್ಯಕ್ರಮ. ಹರಿಹರ ಗಾಂಧಿ ಮೈದಾನದಲ್ಲಿ ಇಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಏನಾದರೂ ನೆರವೇರಿದರೆ ಅದು ಸನಾತನ ಸಿಂಧು ಕಾರ್ಯಕ್ರಮ ಒಂದು ಸಮಿತಿಯಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ಭಯ ಇತ್ತು, ನಾವು ಪ್ರತಿ ಸರಿ ಏನು ಈ ಒಂದು ಸಭೆ ವಿಠಲ್ ಮಂದಿರದಲ್ಲಿ ಸಭೆ ಸೇರಿದಾಗ ಪ್ರತಿ ಮೀಟಿಂಗ್ನಲ್ಲೂ ಅದೇ ಚರ್ಚೆ, ಜನ ಸೇರಿಸೋದು ಹೆಂಗೆ, ನಮ್ಮ ಡಾಕ್ಟ್ರಿಗೆ ಅದೇ ಚಿಂತಿತ್ತು, ಜನ ಬರ್ತಾರೆ, ಅಷ್ಟು ಜನ ಬರ್ತಾರೆ, ಎಷ್ಟು ಜನ ಸೇರ್ಬೋದು. ಏನು ದೇಶ ಅಭಿಮಾನದ ಒಂದು ಕಾರ್ಯಕ್ರಮವನ್ನು ಯಾವಾಗ ಇರುತ್ತೋ ಆ ಜನ ಅಲ್ಲಿಗೆ ಬಂದೇ ಬರ್ತಾರೆ, ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನಲಿಕ್ಕೆ ಈ ಕಾರ್ಯಕ್ರಮ ಸ್ಫೂರ್ತಿಯೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಸಂಸ್ಥೆ, ನಾನು ಈ ಸಂಸ್ಥೆಯಲ್ಲಿ ಒಂದಿಷ್ಟು ಬೇಡಿಕೊಳ್ಳೋದೇನೆಂದರೆ, ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವತ್ತು ನಮ್ಮ ದೇಶ ಏನು ಅಭಿಮಾನ ಮೂಡಬೇಕು, ನಮ್ಮ ಸಂಸ್ಕೃತಿಯನ್ನು ತಿಳಿಸಬೇಕು ಅಂದಾಗ ಮೊದಲು ನಾವು ನಮ್ಮ ಬಾಲ್ಯದ ಮಕ್ಕಳಿಂದ ಬರಬೇಕಾಗಿದೆ. ಬಾಲ್ಯಾವಸ್ಥೆಯಿಂದ ನಾವು ಏನು ಆ ಮಗುವಿನ ತಲೆಯಲ್ಲಿ ನಾವು ಏನು ಬಿತ್ತುತ್ತೇವೋ ಅದು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಕೊಡುಗೆಯಾಗಿ ನೀಡಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಕೆಲವೊಂದು ಧರ್ಮದವರು ಬೆಳಗಿನ ಜಾವ 7 ಗಂಟೆಗೆ ಅವರ ಧರ್ಮ ಪ್ರಚಾರದ ಶಾಲೆಗಳನ್ನು ತೆರೆದಿದ್ದಾರೆ. ನಿಮ್ಗೆ ಗೊತ್ತು ಅವು ಏನೋ ಯಾವ ಶಾಲೆಗಳು ಅಂತ. ಆ ಥರ ನಮ್ಮಲ್ಲಿ ಹಿಂದೂ ಧರ್ಮದ ಶಾಲೆಗಳಾಗಬೇಕು. ಪ್ರತಿ ಏರಿಯಾದಲ್ಲೂ ಪ್ರತಿ ವಾರ್ಡಿನಲ್ಲೂ ಆ ಥರ ಆದರೆ ಮಾತ್ರ ನಮ್ಮ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ, ನಮ್ಮ ಹಿಂದೂ ಧರ್ಮ ಬೆಳೀಲಿಕ್ಕೆ ಸಾಧ್ಯ, ಹಿಂದೂ ಧರ್ಮ ಕಟ್ಟಲಿಕ್ಕೆ ಸಾಧ್ಯ. ಮೊಳಕೆ ಇದ್ದಾಗಲೇ ನಾವು ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಮರವಾದಾಗ ನಾವು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಆಗಲೇ ಏನಾಗ್ತದೆ ಅಂದರೆ, ನಾವು ಮರವಾದಾಗ, ಮಕ್ಕಳು ಜಾಗೃತರಾದಾಗ ಅಲ್ಲಿ
ಒಂದು ರೀತಿ ರಾಜಕಾರಣ ಈ ನಮ್ಮ ದೇಶದಲ್ಲಿ ಏನಾದರೂ ಒಂದು ಇವತ್ತು ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂದರೆ ಅನಾದಿ ಏನು ಸ್ವತಂತ್ರ ನಂತರ ಬೆಳೆದಂಥ ಒಂದು ಈ ರಾಜಕೀಯ ನಮ್ಮ ದೇಶಾಭಿಮಾನವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನೇ ಯಾವುದೂ ಹಾಕಲಿಲ್ಲ, ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಇವತ್ತು ಜನ ಜಾಗೃತರಾಗ್ತಾ ಇದ್ದಾರೆ. ದೇಶಾಭಿಮಾನ ಇನ್ನೂ ಹೆಚ್ಚು ಹೆಚ್ಚು ಮೂಡಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದಲೇ ಇವತ್ತು ದೇಶಾದ್ಯಂತ ಅನೇಕ ಹಿಂದೂ ಪರ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಇಂಥ ಉತ್ತಮ ಜನಜಾಗೃತಿ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಈ ಸಂಸ್ಥೆಯವರು ಮಾಡಲಿ. ಮಾಧ್ಯಮದವರು ನಿಮ್ಮ ಜೊತೆಗೆ ಸಹಕಾರ, ನಾವು ಯಾವತ್ತೂ ನಿಮ್ಮ ಜೊತೆಗಿರ್ತೇವೆ. ಇನ್ನೂ ಇಲ್ಲಾಗಲೇ ಎಲ್ಲ ಗಣ್ಯರು ಮಾತೆಯರು ಹಲವಾರು ಮಾತುಗಳನ್ನು ಹೇಳಿದ್ದಾರೆ. ಹಿಂದೂ ಸಮಾಜ ಬೆಳಿಬೇಕು, ಸನಾತನ ಧರ್ಮ ಉಳಿಬೇಕು, ಈ ದೇಶದಲ್ಲಿ ಪ್ರತಿಯೊಬ್ಬರೂ ಜಾಗೃತರಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಬಾಲ್ಯಾವಸ್ಥೆಯಲ್ಲಿ ಜಾಗೃತಿಯ ಮೂಡಿಸುವ ಒಂದು ಗಟ್ಟಿ ನಿರ್ಧಾರವನ್ನು ಮಾತೆಯರು ಮಾತ್ರ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಮಾತೆಯರು ನೀವೇನು ಮೊದಲು ಅಕ್ಷರದಲ್ಲಿ ಈ ಮಕ್ಕಳಿಗೆ ಬರೆದು ಕೊಡ್ತಿರೋ ಅದ್ರ ಜೊತೆಗೆ ನಮ್ಮ ಧರ್ಮ ಜಾಗೃತಿಯ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ಮಕ್ಕಳಿಗೆ ತಿಳಿಸ್ತಾ ಹೋದಾಗ ಮಾತ್ರ ಅವರಲ್ಲಿ ದೇಶಾಭಿಮಾನ ಬೆಳೀಲಿಕ್ಕೆ ಸಾಧ್ಯ, ದೇಶದ ಒಂದು ಈ ಇತಿಹಾಸ ತಿಳಿಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಈ ಸಂಸ್ಥೆ ಇನ್ನೂ ಹೆಚ್ಚೆಚ್ಚು ಹಿಂದೂ ಕಾರ್ಯಕ್ರಮಗಳನ್ನು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು, ನಮ್ಮ ದೇಶದ ಇತಿಹಾಸ ಮಹನೀಯರ ತಿಳಿಸುವಂಥ ಕಾರ್ಯಕ್ರಮವನ್ನು ಹಾಕಿಕೊಳ್ಳಿ ಅಂತ ನಾನು ಆಶಿಸುತ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮಸ್ಕಾರ. ಯಾವಾಗಲೂ ನಮ್ಮ ಜೊತೆ ಇರ್ತೀನಿ ಅಂಥೇಳಿ ಆಶ್ವಾಸನೆ ಕೊಟ್ಟಂಥ ಶೇಖರ್ ಗೌಡ್ರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಕಳೆದ ತಿಂಗಳು 18ನೇ ತಾರೀಕಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಗೀತೆಯನ್ನು ಹೇಳಿದಂಥ 168 ಮಾತೆಯರಿಗೆ ಪ್ರಶಂಸಾ ಪತ್ರ ವಿತರಣೆ. ಇದನ್ನು ಶಿವಪ್ರಕಾಶ್ ಶಾಸ್ತ್ರಿ ಸರ್ ಹಾಗೂ ನಡೆಸಿಕೊಡ್ತಾರೆ. ಅವ್ರ ಜೊತೆಗೆ ಕಾಂತರಾಜ್ ಸರ್ ಅವರು ಕೂಡ ಸಹಕರಿಸ್ತಾರೆ. ಶಿವಪ್ರಕಾಶ್ ಶಾಸ್ತ್ರಿ ಅವರು ದಯವಿಟ್ಟು ವೇದಿಕೆ ಬರ್ಬಂದು ಕೇಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳೇ, ಕ್ಷೇತ್ರದ ಗೌರವಾನ್ವಿತ ಶಾಸಕರೇ, ಗೌರವಾನ್ವಿತ ಮಾಜಿ ಶಾಸಕರೇ, ಸನಾತನ ಸಿಂಧು ಸಂಸ್ಥೆಯ ಅಧ್ಯಕ್ಷರೇ, ಗೌರವಾಧ್ಯಕ್ಷರೇ, ನೆರೆದಿರ್ತಕ್ಕಂಥ ನಮ್ಮೆಲ್ಲ ಸಜ್ಜನ ಮಾತಾ ಭಗಿನಿಯರೇ, ಬಂಧುಗಳೇ, ಪ್ರಾಯಶಃ ಸಮಯ ಬಹಳಷ್ಟಾಗಿದೆ ಅಂತ ಭಾವಿಸ್ತಾ ಇದ್ದೇವೆ. ನಮ್ಮಲ್ಲಿ ಒಂದು ವಿನಂತಿ, ಈ ಕಾರ್ಯಕ್ರಮದ ನಂತರ ಎಲ್ಲರಿಗೂ ಸಹಿತ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವೆಲ್ಲ ಅದನ್ನು ಸ್ವೀಕಾರ ಮಾಡಿ ಮನೆಗೆ ತೆರಳೋಣ ಅಂತ ಕೇಳ್ಕೊಳ್ತಾ, ಈ ಪ್ರಶಂಸಾ ಪತ್ರದಕ್ಕಿಂತ ಮುಂಚೆ ಈ ಧನ್ಯತಾ ಸಮರ್ಪಣಾ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ಒಂದೆರಡು ವಾಕ್ಯಗಳಲ್ಲಿ ಹೇಳಲೇಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ನನಗೆ ಸಂಸ್ಥೆಯವರು ವಹಿಸಿರೋದ್ರಿಂದ ಅದರ ಬಗ್ಗೆ 4-6 ಮಾತುಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ, ಪರಮ ಪೂಜ್ಯರ ಶ್ರೀಗಳ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ಕೊಳ್ಳಿಕ್ಕೆ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತೇನೆ. ಬಂಧುಗಳೇ, ಇದು ಯಾರಿಗೂ ಧನ್ಯವಾದಗಳನ್ನು ಹೇಳ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಧನ್ಯವಾದಗಳು ಹೇಳ್ತಕ್ಕಂಥ ಕಾರ್ಯಕ್ರಮ ಯಾಕಲ್ಲ ಅಂದರೆ, ನಾವು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯದ ಕಾರ್ಯಕ್ರಮ. ಹಾಗಾಗಿ ಯಾವಾಗ ನಾವು ಧನ್ಯತೆಯನ್ನು ಅನುಭವಿಸ್ತೀವಿ, ಯಾವುದೋ ಒಂದು ಪೂಜೆಯನ್ನು ಮಾಡಿದಾಗ, ಪಿತೃಕಾರ್ಯಗಳನ್ನು ಮಾಡಿದಾಗ, ರಾಷ್ಟ್ರಹಿತ ಕಾರ್ಯವನ್ನು ಮಾಡಿದಾಗ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದಾಗ, ಮಾತಾಪಿತೃಗಳ ಸೇವೆಯನ್ನು ಮಾಡಿದಾಗ, ದೀನದಲಿತರ ಸೇವೆಯನ್ನು ಮಾಡಿದಾಗ ಧನ್ಯತೆಯನ್ನು ಅನುಭವಿಸ್ತೀವಿ. ಅದೇ ರೀತಿ ನಮಗೆ ಪ್ರಾಯಶಃ 150 ವರ್ಷಗಳ ಕೆಳಗೆ ಒಂದು ಮಂತ್ರ ಈ ದೇಶಕ್ಕೆ ಸಿಕ್ತು. ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಬ್ರಿಟಿಷರ ಕಪಿಮುಷ್ಟಿಯಿಂದ ತಾಯಿ ಭಾರತಿಯನ್ನು ಬಿಡಿಸಿ, ಅವಳಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯ ದೇವಿಯ ಶೃಂಗಾರವನ್ನು ತೊಡಿಸಿ ಅವಳನ್ನು ಜಗದ್ಗುರುವಾಗಿ ಮೆರೆಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ
ಸಾಕಷ್ಟು ಜನ ಸ್ವಾತಂತ್ರ್ಯ ಸೇನಾನಿಗಳು ತಮ್ಮೆಲ್ಲರ ಜೀವನವನ್ನು ನಮ್ಮೆಲ್ಲರ ಇಂದಿನ ನೆಮ್ಮದಿಗೋಸ್ಕರ, ನಮ್ಮೆಲ್ಲರ ಇಂದಿನ ಸಮೃದ್ಧ ಬದುಕಿಗೋಸ್ಕರ ನೇಣುಗಂಬವನ್ನು ಏರಲಿಕ್ಕೆ ತಯಾರಾದಂಥ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಮಂತ್ರ ಒಂದೇ ಮಾತ್ರ. ಆ ಒಂದೇ ಮಾತ್ರ ಮಂತ್ರದ ಮೂಲಕ ಸಾಕಷ್ಟು ಜನ ನೇಣುಗಂಬವನ್ನು ಅತ್ಯಂತ ನಸುನಗುತ್ತಾ ಏರ್ತಾ, ಇದು ನನ್ನ ಕರ್ತವ್ಯ, ನನ್ನ ತಾಯಿ ಭಾರತಿ ತೊಳಲ್ತಾ ಇದ್ದಾಳೆ, ಅವಳನ್ನು ಬಂಧನದಿಂದ ಬಿಡಿಸಬೇಕು, ಇದು ನನ್ನ ಕರ್ತವ್ಯ ಅಂತಕ್ಕಂಥ ಪ್ರಜ್ಞೆಯಿಂದ ಆ ಕಾರ್ಯಕ್ರಮವನ್ನು ಮಾಡಿದರು. ತಾವು ನೇಣುಗಂಬವನ್ನು ಏರಿದ್ರು. ಅದು ಆಜಾದ್ ಇರ್ಬೋದು, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖದೇವ್, ಭಗತ್ ಸಿಂಗ್, ಅಶ್ಫಾಕುಲ್ಲಾ ಖಾನ್, ಖುದಿರಾಮ್ ಬೋಸ್, ಈ ರೀತಿ ಸಾಕಷ್ಟು ಜನ ತಮ್ಮೆಲ್ಲರ ವೈಯಕ್ತಿಕ ಜೀವನವನ್ನು ಬದಿಗೊತ್ತಿ ತಾಯಿ ಭಾರತೀಯ ಪದತಲದಲ್ಲಿ ಸಮರ್ಪಿತರಾಗಲಿಕ್ಕೆ ಕಾರಣವಾಗಿದ್ದು ಒಂದೇ ಮಾತರಂ. ಆ ಒಂದೇ ಮಾತರಂಗೆ 150 ವರ್ಷಗಳ ಸಂಭ್ರಮವನ್ನು ನಗರದಲ್ಲಿ ಆಚರಿಸಬೇಕು ಅಂತ ಮಾಡಿದ್ದು ಇದು ನಮ್ಮೆಲ್ಲರ ಕರ್ತವ್ಯದ ಪ್ರಜ್ಞೆಯನ್ನು ಮೆರೆಸಲಿಕ್ಕೋಸ್ಕರವೇ ಹೊರತು ನಮ್ಮೆಲ್ಲರ ಸಂತೋಷವನ್ನು ಇಮ್ಮಡಿಗೊಳಿಸಲಿಕ್ಕೆ ಈ ಕರ್ತವ್ಯವನ್ನು ಅತ್ಯಂತ ಸುಶಿಕ್ಷಿತವಾಗಿ, ಅತ್ಯಂತ ಸುಬದ್ಧವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸನಾತನ ಸಿಂಧು ಈ ಕಾರ್ಯಕ್ರಮವನ್ನು ಮಾಡ್ತು. ಪ್ರಾಯಶಃ ಇಡೀ ನಗರದ ಇತಿಹಾಸದಲ್ಲೇ 158-168 ಜನ ಒಟ್ಟಿಗೆ ಒಂದು ಗೀತೆಯನ್ನು ಹಾಡ್ತಕ್ಕಂಥದ್ದು ತುಂಬ ಕಷ್ಟದಾಯಕ ಆಗಿರ್ತಕ್ಕಂಥ, ಶ್ರಮದಾಯಕವಾಗಿರ್ತಕ್ಕಂಥ ಕೆಲಸ. ಅದನ್ನು ನಮ್ಮ ಸಂಗೀತ ಶಿಕ್ಷಕರು ಅತ್ಯಂತ ಶ್ರಮವಹಿಸಿ ನಗರದ ಎಲ್ಲ ಆಸಕ್ತ ಮಹಿಳೆಯರಿಗೆ, ಮಾತೆಯರಿಗೆ ಅದನ್ನು ಹೇಳಿಕೊಟ್ಟು, ಜೊತೆಗೆ ನಮ್ಮ ತರುಣರು ಇದ್ದಾರೆ ಅದರಲ್ಲಿ, ಅವ್ರಿಗೂ ಸಹಿತ ರಾಗಬದ್ಧವಾಗಿ, ತಾಳಬದ್ಧವಾಗಿ, ಲಯಬದ್ಧವಾಗಿ ಸಂಗೀತದ ಶಾಸ್ತ್ರಕ್ಕೆ ಚ್ಯುತಿ ಬರದಂತೆ ಅದನ್ನು ಹೇಳಿಕೊಟ್ಟು ತಾಯಿಯ ಭಾರತೀಯ ಗೌರವ ಸಮರ್ಪಣೆ ಮಾಡಿ ಧನ್ಯತೆಯನ್ನು ಅನುಭವಿಸಿದರು. ಅವತ್ತು 168 ಜನ ಹಾಡಿದ್ದು ಕೇಂದ್ರ ಸರ್ಕಾರದಲ್ಲಿ ತಲುಪಿ ತಾಯಿ ಭಾರತೀಯ ಈ ಒಂದೇ ಮಾತರಂ ಗೀತೆ ನಮ್ಮ ನಗರದ ಕೂಗು ಕೇಳಿ ಇಡೀ ರಾಷ್ಟ್ರಕ್ಕೆ ಅದನ್ನು ಅಳವಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ನಾವೆಲ್ಲ ಈ ಧನ್ಯತೆಯನ್ನು ಅನುಭವಿಸೋಣ ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹಿತ ಧನ್ಯತೆಯನ್ನು ಅನುಭವಿಸಿದಿರಿ. ನಿಮಗೆ ತಾಯಿ ಭಾರತೀಯ ಅನವರ್ತ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ, ನಮಗೆ ನಗರಸಭೆಯವರು ಇರ್ಬೋದು, ನಗರಸಭಾ ಸದಸ್ಯರುಗಳು, ಶಾಸಕರು, ಗೌರವಾನ್ವಿತ ಶಾಸಕರು, ಪೊಲೀಸ್ ಇಲಾಖೆಯವರು, ಅದಲ್ಲದೇ ಸಾಕಷ್ಟು ಜನ ನಮಗೆ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಓಂಕಾರ ಮಠ, ಭಾವಸಾರ ಕ್ಷತ್ರಿಯ ವಿಠ್ಠಲ ಮಂದಿರ ಎಲ್ಲರೂ ಸಹಿತ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರೂ ಸಹಿತ ತಮ್ಮ ಕರ್ತವ್ಯವನ್ನು ನಮ್ಮ ಜೊತೆ ಜೋಡಿಸಿದ್ದಾರೆ. ಅವ್ರ ಜೊತೆಗೆ ನಾವು ಇದ್ದೀವಿ, ಧನ್ಯತೆಯನ್ನು ಅನುಭವಿಸೋಣ ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾತೆಯರಿಗೆ ಅವತ್ತಿನ ದಿವಸ ಪ್ರಶಂಸಾ ಪತ್ರವನ್ನು ನೀಡಲಿಕ್ಕೆ ಆಗಿದ್ದಿಲ್ಲ. ಇವತ್ತು ಸಾಕಷ್ಟು ಜನ ಗಣ್ಯರು ನಮ್ಮ ಜೊತೆಗಿರ್ತಕ್ಕಂಥವ್ರು, ನಮಗೆ ಬೆಂಬಲಕ್ಕಿರ್ತಕ್ಕಂಥವ್ರು, ನಮಗೆ ಮಾರ್ಗದರ್ಶನ ನೀಡತಕ್ಕಂಥ ಪರಮಪೂಜ್ಯರು ಇದ್ದಾರೆ. ಅವರೆಲ್ಲರ ಕೈಯಿಂದ ಎಲ್ಲ ಮಾತೆಯರಿಗೆ ಪ್ರಶಂಸಾ ಪತ್ರದ ವಿತರಣೆ ಇರುತ್ತೆ. ನಾನು ಹೆಸರು ಹೇಳ್ತೀನಿ, ದಯಮಾಡಿ ಅವರು ಬರಬೇಕು ಅಂತ ಕೇಳ್ತೀನಿ. ಶ್ರೀಮತಿ ಕುಸುಮಾ ನಾಗರಾಜ್, ಶ್ರೀಮತಿ ಜಯಶ್ರೀ ಹೆಚ್ ಶ್ರೀಧರ್, ಶ್ರೀಮತಿ ಪ್ರೇಮ ಎಸ್ ಓಂಕಾರಪ್ಪ, ಶ್ರೀಮತಿ ಗಿರಿಜಾ ಶಿವಕುಮಾರ್ ಭಂಡಾರಿ, ಶ್ರೀಮತಿ ನಿರ್ಮಲಾ ಎಂ ಕೆ, ಶ್ರೀಮತಿ ತುಂಗಾ ಮುನಿಯಪ್ಪ, ಶ್ರೀಮತಿ ವರ್ಷಾ ಆರ್, ಶ್ರೀಮತಿ ದೀಪ
ಅಧ್ಯಕ್ಷರ ಆಶಯ ನುಡಿಗಳು, ತದನಂತರ ಪರಮ ಪೂಜ್ಯರ ಆಶೀರ್ವಚನ ಇರುತ್ತೆ. ಅಲ್ಲಿವರೆಗೂ ಯಾರಿಗೂ ಭೋಜನದ ವಿತರಣೆ ಇರೋದಿಲ್ಲ. ಹಾಗಾಗಿ ತಾವೆಲ್ಲ ಇಲ್ಲೇ ಆಸೀನರಾಗಬೇಕಾಗಿ ವಿನಂತಿ. ಹರಿ ಓಂ ಹರಿ ಓಂ ಹರಿ ಓಂ. ಪರಮ ಪೂಜ್ಯ ಭಾರತ ಮಾತೆಗೆ ಹಾಗೂ ಕ್ಷೇತ್ರಪಾಲ ಹರಿಹರೇಶ್ವರನೇ ಮನಸ್ಸಿನಲ್ಲೇ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಪರಮ ಪೂಜ್ಯ ಸ್ವಾಮೀಜಿಯವರೇ, ಶ್ರೀ ಹರೀಶ್ ಜಿ, ನಮ್ಮ ಆಪ್ತಮಿತ್ರ ಶಿವಶಂಕರ್ ಹಾಗೂ ಬಾಬಣ್ಣ, ಮತ್ತು ಈ ಸಂಜೆಯ ವಿಶೇಷ ನೀವೆಲ್ಲ ಬಂದಿರೋರೆಲ್ಲ ನೀವೆಲ್ಲ ನಮಸ್ಕಾರಗಳು. ಸನಾತನ ಸಿಂಧು ಬಗ್ಗೆ ಪರಿಚಯ ಕೊಡಬೇಕು ಅಂತ ನನ್ನ ಈ ಮಾತಿದೆ. ಸನಾತನ ಸಿಂಧು ಇದು ವೈಚಾರಿಕವಾಗಿ ಆರಂಭ ಆಗಿ ಸುಮಾರು 1 ವರ್ಷ ಆಯಿತು. ಇದರ 3 ಧ್ಯೇಯಗಳಿದೆ. ಸನಾತನ ಸಿಂಧುವಿನ 3 ಧ್ಯೇಯಗಳಿದೆ. ಹಿಂದೂ ಸಮಾಜ ಶಕ್ತಿಶಾಲಿ ಆಗಬೇಕು, ಹಿಂದೂ ಧರ್ಮ ಪ್ರತಿಯೊಂದು ಮನೆಯಲ್ಲೂ ಅತ್ಯಂತ ಭಕ್ತಿಯಿಂದ ಆಚರಿಸ್ಕೋಬೇಕು, ಹಾಗೂ ಅವರವರ ಕುಲದೇವತೆಯ ಜೊತೆಗೆ ಭಾರತೀಯ ಮಾತೆಯ ಪೂಜೆನೂ ಆಗಬೇಕು ಅಂತ ನಮ್ಮ ಈ ಸನಾತನ ಸಿಂಧುವ ಉದ್ದೇಶ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್. ಏಳಿ ಎದ್ದೇಳಿ ಗುರಿ ಮುಟ್ಟುವರ ನಿಲ್ಲಿದಿರಿ ಅಂತ. ನಮ್ಮ ಸನಾತನ ಸಿಂಧು ಎಲ್ಲ ಸದಸ್ಯರು ಸಹ ಈ ಮಾತನ್ನು ಪಾಲನೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹ ಇದೇ ದೇಹವನ್ನು, ಈ ಗೋಲನ್ನು, ಈ ಗುರಿಯನ್ನು ಮುಟ್ಟೋ ತನಕ ನಾವು ನಿಲ್ಲೋರಲ್ಲ ಅಂತ. ಜೊತೆಗೆ ಸ್ವಾಮೀಜಿಯವರು ಇದೂ ಥರ ಹೇಳ್ತಾರೆ, ಲೈಫ್ ಈಸ್ ಶಾರ್ಟ್, ಗಿವ್ ಇಟ್ ಅಪ್ ಟು ಎ ಗ್ರೇಟ್ ಕಾಸ್ ಅಂತ. ಅಂದರೆ ಜೀವನ ಅಲ್ಪ ಇದೆ, ಅದಕ್ಕೋಸ್ಕರ ಈ ಜೀವನವನ್ನು ಅತ್ಯುನ್ನತಗೋಸ್ಕರ ನೀವು ಸಮರ್ಪಣೆ ಮಾಡಿ ಅಂತ. ಇದೇ ಉದ್ದೇಶದಲ್ಲಿ ಸ್ವಾಮೀಜಿಯವರು ಇನ್ನೊಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ. ದೆನ್ ಆ್ಯಂಡ್ ದೆನ್ ಅಲೋನ್ ಯು ಆರ್ ಎ ಹಿಂದೂ ವೆನ್ ದಿ ವೆರಿ ವರ್ಡ್ ಸೆಂಡ್ಸ್ ಯು ಎ ಗ್ಯಾಲ್ವಿನಿಕ್ ಆಫ್ ದ ಸ್ಟ್ರೆಂಗ್ತ್. ಹಿಂದೂ ಎಂದ ಮಾತ್ರಕ್ಕೆ ನಿನ್ನ ಶರೀರದಲ್ಲಿ ವಿದ್ಯುತ್ ಸಂಚಾರ ಆಗಬೇಕು, ಆಗ ಮಾತ್ರ, ಹಾಗಾಗುವಾಗ ಮಾತ್ರವೇ ನೀನೊಬ್ಬ ಹಿಂದೂ ಅಂತ. ಇವೆಲ್ಲ ಸ್ವಾಮೀಜಿಯವರ ಮಾತುಗಳನ್ನು ನಾವು ಸನಾತನ ಸಿಂಧು ಪ್ರತಿಯೊಬ್ಬ ಸದಸ್ಯರು ನಾವು ಅಳವಡಿಸ್ಕೊಳ್ತಿರ್ತೀವಿ, ಪಾಲನೆ ಮಾಡ್ತೀವಿ. ನಮ್ಮ ಒಳ್ಳೆಯ ನಸೀಬಿದೆ. ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯವರು, ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಯವರು ಬಂದಿದ್ದಾರೆ. ಅವರು ರಾಮಕೃಷ್ಣ ಆಶ್ರಮ, ವಿವೇಕಾನಂದ ಆಶ್ರಮದೇ ಸ್ವಾಮೀಜಿಯವರು. ಅವರು ನಮ್ಮ ರಾಮಕೃಷ್ಣ ಆಶ್ರಮ ವಿವೇಕಾನಂದರು ಅಂತಂದರೆ ಯುವಕರಿಗೆ ಒಂದು ಶಕ್ತಿ ಕೊಡುವಂಥ ಒಂದು ಕೇಂದ್ರ. ಸುಮಾರು 12 ವರ್ಷ ಆಯಿತು ಹರಿಹರಕ್ಕೆ ಬಂದು. ಎಲ್ಲರಿಗೂ ವಿನಂತಿ ಏನಂದರೆ, ಈ ರಾಮಕೃಷ್ಣ ಆಶ್ರಮ ವಿವೇಕಾನಂದಕ್ಕೆ ಒಂದು ಒಳ್ಳೆಯ ನಿವೇಶನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ನೀವು ನಮ್ಮ ಪ್ರಯತ್ನದಲ್ಲಿ ಭಾಗಿಯಾಗಿ ಆದಷ್ಟು ನೀವು ಈ ಒಳಗೆ ಇದು ಬನ್ನಿ ಅಂತ. ಸನಾತನ ಸಿಂಧು ನಿಂದ ಮೊಟ್ಟ ಮೊದಲನೇ ಕಾರ್ಯಕ್ರಮ ನಿತ್ಯ ಸ್ತೋತ್ರಗಳು ಅಂತ. ಎಲ್ಲರ ಮನೆಯಲ್ಲಿ ಎಲ್ಲರೂ ಹೇಳುವಂಥದ್ದು, ನಮ್ಮ ಮಾತೆಯರು, ನಮ್ಮ ಮಕ್ಕಳು ಹೇಳಲೇಬೇಕಾದ ಕೆಲವು ಬಹಳ ಬೇಸಿಕ್ ಶ್ಲೋಕಗಳು, ಕಷ್ಟವಾದ ಶ್ಲೋಕಗಳು ಅಲ್ಲ. ಸುಮಾರು 55 ಶ್ಲೋಕಗಳು ನಮ್ಮ ಮಕ್ಕಳು, ನಮ್ಮ ತಾಯಂದಿರು ಕಂಠಪಾಠ ಮಾಡಬೇಕು ಅಂತ ನಮ್ಮ ಧ್ಯೇಯ. ಭಾಳ ಸುಲಭವಾಗಿದೆ, ಅದರ ಅರ್ಥವೂ ಇದೆ. ಇದು ಸಣ್ಣ ಕಿರು ಪುಸ್ತಕ. ಅದನ್ನು ಮೊಟ್ಟ ಮೊದಲೇ ನಮ್ಮದು ಮಾಡಿರುವಂಥ ಸನಾತನ ಸಿಂಧುವಿಂದ. ಎರಡನೆಯ ದೊಡ್ಡ ಕಾರ್ಯಕ್ರಮ ಅಂದರೆ ವಂದೇ ಮಾತರಂ, 150 ವರ್ಷದ ಸಂಭ್ರಮ. ಜನವರಿ 18ನೇ ತಾರೀಕು ಆಗಿರೋದು ನಿಮಗೆಲ್ಲರೂ ಬಂದಿದೆ. ನೀವೆಲ್ಲರೂ ಇಷ್ಟು ಚೆನ್ನಾಗಿ ಹಾಡು ಹೇಳಿದ್ದೀರಿ. ಇದು ಬಹಳ ಆಕರ್ಷಿತವಾಗಿದೆ. 168 ನಮ್ಮ ಭಗಿನಿಯರು, ಸಹೋದರರು ಏಕಕಂಠದಿಂದ ಹೇಳುವಂಥದ್ದು ಅದ್ವಿತೀಯ ದೃಶ್ಯ. ಇದರಿಂದ ಯಾರು ಹಾಡು ಹೇಳಿದ್ದಾರೆ, ಯಾರು ಹಾಡು ಹೇಳಿ ಕಳಿಸಿದ್ದಾರೆ, ಅವರಲ್ಲೂ ಮನಸ್ಸಿನಲ್ಲಿ ಭಾರತ ಮಾತೆಯ ಭಕ್ತಿ ಹುಟ್ಟಲೇಬೇಕು. ಇದು ಅದರ ಜೊತೆಗೆ ಚಕ್ರವರ್ತಿ ಸೂಲೆಗಳಿಂದ ಅದ್ಭುತವಾದ ಭಾಷಣ. ಎಂಥ ಮನುಷ್ಯನೂ ಸಹ ಸಿಂಹನಂತೆ ಮಾಡುವಂಥ ಒಂದು ವಿಶೇಷ ಉಪನ್ಯಾಸ. ಈಗ 168 ನಮ್ಮ ಭಗಿನಿಯರು ವಂದೇ ಮಾತರಂ ಹೇಳಿದ್ದಾರೆ. ಇದಕ್ಕೆ ನಿಲ್ಲಬಾರದು, ಇಷ್ಟಕ್ಕೆ ನಿಲ್ಲಬಾರದು ಅಂತ ನಿಮಗೆ ಸನಾತನ ಸಿಂಧುವಿಂದ ಒಂದು ವಿನಂತಿ.
ತಾವು ಪ್ರತಿಯೊಬ್ಬರೂ ಸಹ ನಿಮ್ಮ ಮನೆಯ ಅಕ್ಕಪಕ್ಕ ಮಕ್ಕಳಿಗಿರಲಿ ಇತರ ತಾಯಂದಿರಿಗಿರಲಿ ನೀವು ಅದನ್ನು ಅವರಿಗೆ ಕಲಿಸುವಂಥದ್ದೊಂದು ಜವಾಬ್ದಾರಿ ತಗೊಳ್ಳಿ. 168ರಲ್ಲಿ ಒಬ್ಬರು ಸುಮಾರು 10-20 ಜನಗಳಿಗೆ ಕಲಿಸ್ಬೋದು ಅಂತ. ಕಳೆದ ಇನ್ನೂ 3 ತಿಂಗಳು 6 ತಿಂಗಳಲ್ಲಿ ಏನಾಗ್ಬಿಡುತ್ತೆ, 168 ನಮ್ಮ ಭಗಿನಿಯರು ಇನ್ನೂ 10-20 ಜನ ಅವರು ಕಲಿಸ್ತಾರೆ. ಅವಾಗೇನಾಗುತ್ತೆ, ಒಂದೇ ಮಾತ್ರ ಹೇಳುವವರ ಸಂಖ್ಯೆ ಸುಮಾರು 3,000 ಜನಗಳಿಗಿಂತ ಹೆಚ್ಚಾಗುತ್ತೆ. ನಮ್ಮ ಊರಿನಲ್ಲಿ ಇದು ದೊಡ್ಡದೊಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಈಗಾಗಲೇ ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಸಲ ಫೋನ್ ಮಾಡುವಾಗ ಹಲೋ ಅನ್ನುವ ಶಬ್ದ ಹೋಗಿಬಿಟ್ಟಿದೆ. ಅದರ ಬದಲಾಗಿ ಒಂದೇ ಮಾತರಂ ಅಂತ ನಾವೆಲ್ಲ ಹೇಳುವಂಥದ್ದು ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. 168 × 10 ಅಂತಂದರೆ ಸುಮಾರು 2,000-3,000 ಇವರೆಲ್ಲರೂ ಸಹ ಇವರೆಲ್ಲ ಏಕಕಂಠದಿಂದ ಒಂದೇ ಮಾತನ್ನು ಹೇಳುವಂಥ ಕಾರ್ಯಕ್ರಮ ಅದೇ ಗಾಂಧಿ ಮೈದಾನದಲ್ಲಿ ಇನ್ನೂ 1 ವರ್ಷದಲ್ಲಿ ಮಾಡುವಲಿಕ್ಕೆ ನಮ್ಮ ಸನಾತನ ಸಿಂಧು ಸದಾ ಸಿದ್ಧ ಆಗಿದೆ. ಅದನ್ನು ನಾವು ಈ ಸ್ಥಳದಲ್ಲಿ ಹೇಳ್ತಿದ್ದೀನಿ, ತಾವೆಲ್ಲ ಸಹ ಈ ಒಂದೇ ಮಾತರಮನ್ನು ಚಾಲ್ತಿಯಲ್ಲಿ ಇಡಿ ಅಂತ. ಸೊ ಇದಕ್ಕೋಸ್ಕರ ನಾವು ನಮ್ಮ ಜೀವನವೆಲ್ಲ ಈ ಸನಾತನ ಸಂಯುಕ್ತ ಸದಸ್ಯರೆಲ್ಲ ಇಟ್ಟಿದ್ದೀವಿ. ಇನ್ನೂ ಒಳ್ಳೆಯ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅಂತಿದ್ದೀವಿ. ಇದಕ್ಕೆಲ್ಲ ಪರಮ ಪೂಜ್ಯ ಸ್ವಾಮೀಜಿಯವ್ರದ್ದು ಆಶೀರ್ವಾದ ಬೇಕು. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರ ಅನಿಸಿಕೆಗಳನ್ನು ಹಂಚಿಕೊಂಡಂಥ ನಮ್ಮ ಸಮಿತಿಯ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಆತ್ಮೀಯರೇ, ಕೊನೆಯದಾಗಿ ಪರಮ ಪೂಜ್ಯರು ಅವರ ಆಶೀರ್ವಚನವನ್ನು ನಿಮ್ಮೆಲ್ಲರಿಗೂ ನೀಡಬೇಕು ಅಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹರಣೆ. ಭಗವಾನ ರಾಮಕೃಷ್ಣರಲ್ಲಿ, ಶ್ರೀಮಾತೆ ಶಾರದಾ ದೇವರಲ್ಲಿ ಹಾಗೂ ಸ್ವಾಮಿ ವಿವೇಕಾನಂದರಲ್ಲಿ ಹಾಗೂ ಕ್ಷೇತ್ರ ದೇವತೆಯಾದ ಹರಿಹರೇಶ್ವರನಲ್ಲಿ ನಾನು ಮನಸ್ಸಿನಲ್ಲಿ ಸ್ಮರಿಸುತ್ತಾ, ವೇದಿಕೆಯ ಮೇಲೆ ಎಲ್ಲ ಗಣ್ಯರೇ ಹಾಗೂ ನೆರೆದಿರೋ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಸಮಯ ಬಹಳ ಆಗಿದೆ. ಹೆಚ್ಚು ಹೊತ್ತು ಮಾತನಾಡೋದಿಲ್ಲ. 1-2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ರಾಮಕೃಷ್ಣರು ಪರಮಹಂಸರು ಹಸಿದ ಹೊಟ್ಟೆಗೆ ಬೋಧನೆ ಮಾಡಬಾರ್ದು ಅಂತ ಹೇಳ್ತಿದ್ರು, ಬೋಧನೆ ಸಲ್ಲುವುದಿಲ್ಲ ಅಂತ ಹೇಳ್ತಿದ್ರು ಹಸಿದ ಹೊಟ್ಟೆಗೆ. ಆದ್ದರಿಂದ ಈಗ ಬೋಧನೆ ಅಥವಾ ಉಪನ್ಯಾಸಕ್ಕೆ ಸಮಯ ಅಲ್ಲ. ನೀವು 3 ಗಂಟೆಗಳಿಗೆ ಕೂಡ ಹೆಚ್ಚಿಗೆ ಕಾಲ ಇಲ್ಲಿ ಕುಳಿತಿದ್ದೀರಿ. ನಮ್ಮ ಆಗಲೇ ಕೂಡ ಎಲ್ಲರೂ ಭಾಳ ಜನ ಎಕ್ಸ್ಪ್ರೆಸ್ ಮಾಡಿದರು, ನಮ್ಮ ತಾಯಂದಿರ ತ್ಯಾಗ ದೊಡ್ಡದು. ಸಂಜೆ ಹೊತ್ತು 7 ರಿಂದ 9 ತ್ಯಾಗ ಮಾಡಿ ಕಾರ್ಯಕ್ರಮಕ್ಕೆ ದೇಶ ಸೇವೆ ಅಂತ ಬಂದಾಗ ಉಳಿದು ಎಲ್ಲವೂ ಕೂಡ ಗೌಣ ಆಗತ್ತೆ ಅಂತ ಇದರಿಂದ ಗೊತ್ತಾಗತ್ತೆ. ಆದ್ದರಿಂದ ನಾನು ಆ ದಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಆದರೆ ಇಂದು ನಮ್ಮ ಡಾಕ್ಟರ್ ಕಮಿತ್ಕರ್ ಅವರು ಯಾವುದೇ ಒಂದು ಮಹತ್ ಕಾರ್ಯ ಆಗಬೇಕಾದರೆ ಅದರ ಹಿಂದೆ ಯಾರ್ದೋ ಒಬ್ಬರದು ಒಂದು ಆಲೋಚನೆ ಇರುತ್ತೆ. ಯಾರಿಗೋ ಒಬ್ಬರು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಲೋಚನೆ ಬಂತಲ್ಲ, ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ, ಬಹಳ ಸಂತೋಷ ನನಗೆ. ಆಗಲೇ ಅದು ಒಂದೇ ಮಾತರಂ ಗೀತೆಯನ್ನು ಕೇಳಿ ಮತ್ತು ಭಾಳ ಸಂತೋಷ ಆಯಿತು. ಇಲ್ಲಿ ನಾವು ವೇದಿಕೆ ಮೇಲೆ ಕುಳಿತುಕೊಂಡು ಎಲ್ಲ ಅರಳಿರುವ ಮುಖಗಳನ್ನು ನಾನು ಗಮನಿಸ್ತಾ ಇದ್ದೆ. ಎಲ್ಲರಲ್ಲೂ ಕೂಡ ಖುಷಿ ಇದೆ, ಸಂತೋಷ. ಎಲ್ಲರೂ ಕೂಡ ಧನ್ಯತಾ ಸಮರ್ಪಣ, ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ ಅಂತ ಒಂದು ಬಂಗಾಳಿ ಹಾಡು, ಅದು ಕನ್ನಡ ಅನುವಾದ. ರಾಮಕೃಷ್ಣ ಪರಮಹಂಸರು ಆ ಹಾಡು ಕೇಳಿ ಸಮಾಧಿಗೆ ಹೋಗ್ತಿರ್ತಾರೆ. ಧನ್ಯವಿದೆ ಸುದಿನ ನಾವೆಲ್ಲರೂ ಸೇರುವ ಪುಣ್ಯ ಭೂಮಿ ಭಾರತಿಯಲ್ಲಿ ನಿನ್ನ ಸತ್ಯ ಧರ್ಮಗಳನ್ನು ಸಾರುವ ಅಂತ ಹಾಡು ಬರುತ್ತೆ. ಅಂಥ ಒಂದು ಧನ್ಯತಾ ಸಮರ್ಪಣಾ ದಿನ ಇವತ್ತು. ಸ್ವಾಮಿ ವಿವೇಕಾನಂದರು ನಮ್ಮ ತಾಯಿ ಭಾರತಿ ಅವಳು ಬಂಜೆ ಅಲ್ಲ ಅಂತ ಹೇಳ್ತಾರೆ. ನಿರಂತರವಾಗಿ ಭಾರತದ ಮಾತೆ ಅಂಥ ರತ್ನಗಳಿಗೆ ಜನ್ಮ ಕೊಡ್ತಾ ಇರ್ತಾಳೆ. ವಿವೇಕಾನಂದರ ಬಗ್ಗೆ ಒಬ್ಬ ಬಂಗಾಳಿ ಕವಿ ಬರಿತಾ ಹೇಳ್ತಾನೆ, ರತ್ನಗರ್ಭ ನಾರಿ ರತ್ನ ಪ್ರಸವಿಲೋ ಅಂತ ಬರಿತಾನೆ. ಅಂದರೆ ರತ್ನಗರ್ಭ ನಾರಿ, ಭಾರತ ಮಾತೆ ರತ್ನಗರ್ಭ, ಅವಳಲ್ಲಿ ಹುಟ್ಟುವಂಥ ಮಕ್ಕಳು ಕೂಡ ಅವರು ರತ್ನರೇ ಇರ್ತಾರೆ, ಸಾಮಾನ್ಯರು ಇರೋದೇ ಇಲ್ಲ. ಅಂಥ ಒಂದು ವಿವೇಕಾನಂದರು ಆವಾಗಲೇ ಪ್ರೆಡಿಕ್ಷನ್ ಮಾಡಿರ್ತಾರೆ. ಇವತ್ತು ಈ ವೇದಿಕೆ ಇಲ್ಲಿ ಸಭಾಂಗಣ ನೋಡಿದಾಗೂ ನಮಗೆ
ಮತ್ತೆ ಮತ್ತೆ ಅದು ಖಾತ್ರಿ ಆಗುತ್ತೆ. ಏನಂದರೆ ಸ್ವಾಮಿ ವಿವೇಕಾನಂದರು ಈಗ 150 ವರ್ಷ ಹಿಂದೆನೇ ಹೇಳಿರ್ತಾರೆ, ಫ್ಯೂಚರ್ ಸಿವಿಲೈಜೇಷನ್ ವಿಲ್ ಬಿ ಬಿಲ್ಟ್ ಬೈ ವುಮೆನ್ ಅಂತ ಹೇಳ್ತಾರೆ ವಿವೇಕಾನಂದರು. ಮುಂದಿನ ನಾಗರಿಕತೆಯನ್ನು ಮಹಿಳೆಯರು, ಸ್ತ್ರೀಯರೇ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾರೆ. ಈ ವೇದಿಕೆಯಿಂದ ನೋಡಿದಾಗ ಸಭಾಂಗಣದಲ್ಲಿ ಹೆಚ್ಚಿನ ಮುಕ್ಕಾಲು ಭಾಗ ಮಹಿಳೆಯರೇ ಇದ್ದಾರೆ. ಆದ್ದರಿಂದ ವಿವೇಕಾನಂದರು ಆ ಜ್ಞಾನಿಯ ಮಾತುಗಳು ಎಂದೂ ಕೂಡ ಸುಳ್ಳಾಗುವುದಿಲ್ಲ. ಅಂಥ ಒಂದು ಇದನ್ನು ನೋಡಲಿಕ್ಕೆ ನಿಮ್ಮೆಲ್ಲರ ಆನಂದದಲ್ಲಿ ಭಾಗಿಯಾಗಿ ನಾನು ಕೂಡ ಆನಂದವನ್ನು ಅದನ್ನು ಅನುಭವಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಕಮಿತ್ಕರ್ ಅವರಿಗೆ ಹಾಗೂ ಎಲ್ಲ ಸನಾತನ ಸಿಂಧು ಎಲ್ಲ ಪರಿವಾರದವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಅಮೇರಿಕೆಯಿಂದ ಚಿಕಾಗೋ ಭಾಷಣ ಆದಮೇಲೆ ಅಮೇರಿಕೆಯಿಂದ 4 ವರ್ಷ ಆದಮೇಲೆ ಅವರು ಭಾರತ ಭೂಮಿಗೆ ಬಂದು ಮೊದಲು ಪಾದಾರ್ಪಣೆ ಮಾಡಿದಾಗ ಒಬ್ಬ ಪತ್ರಕರ್ತ ಅವರಿಗೆ ಕೇಳ್ತಾನೆ, ಪಾಶ್ಚಾತ್ಯ ಪತ್ರಕರ್ತ, ಏನಂದರೆ ಸ್ವಾಮೀಜಿ ನೀವು 4 ವರ್ಷ ಅತ್ಯಂತ ಸಂಪದ್ಭರಿತ ಶ್ರೀಮಂತ ರಾಷ್ಟ್ರಗಳು ಭೋಗ ಭೂಮಿಯಾದಂಥ ಅಮೇರಿಕಾ ಮತ್ತು ಯುರೋಪ್ ಖಂಡದಲ್ಲಿ ನೀವು ಇದ್ದು ಈಗ ಭಾರತ ಭೂಮಿಗೆ ಬಂದಿದ್ದೀರಲ್ಲ, ಈ ಬಡ ಭಾರತಕ್ಕೆ ಬಂದಿದ್ದೀರಲ್ಲ, ನಿಮಗೇನು ಅನಿಸುತ್ತೆ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾನು ಅಮೇರಿಕಕ್ಕೆ ಹೋಗೋಕ್ಕಿಂತ ಮುಂಚೆ ಭಾರತ ಒಂದು ಪುಣ್ಯಭೂಮಿ ಪುಣ್ಯಕ್ಷೇತ್ರ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು 4 ವರ್ಷ ಪಾಶ್ಚಾತ್ಯ ರಾಷ್ಟ್ರಗಳನ್ನು ಎಲ್ಲ ಅಡ್ಡಾಡ್ಕೊಂಡು ಬಂದ ಮೇಲೆ ಈಗ ನನಗೆ ಅನ್ನಿಸ್ತಾ ಇದೆ, ಭಾರತ ಬರೀ ಪುಣ್ಯಭೂಮಿ ಅಷ್ಟೇ ಅಲ್ಲ, ಭಾರತದ ಮಣ್ಣು ಪವಿತ್ರ, ಭಾರತದ ಕಣಕಣವೂ ಪವಿತ್ರ, ಭಾರತದ ನೀರು ಪವಿತ್ರ, ಭಾರತದ ಗಾಳಿಯೂ ಕೂಡ ಶ್ರೇಷ್ಠ ಅಂತ ಸ್ವಾಮೀಜಿ ವಿವೇಕಾನಂದರು ಅವಾಗ ಉದ್ಗಾರವನ್ನು ತೆಗಿತಾರೆ. ಅಂಥ ಒಂದು ನಾವೆಲ್ಲರೂ ಕೂಡ ಎಂಥ ಒಂದು ಕಾಲಘಟ್ಟದಲ್ಲಿ ನಾನು ಬಹಳ ಸಲ ಭಾವಿಸ್ತೇನೆ, ಸಮಾಜ ಕೆಟ್ಟು ಹೋಯಿತು ಅಂತ ನಾವು ಸಾಮಾನ್ಯವಾಗಿ ಎಲ್ಲರಲ್ಲಿ ಕೇಳ್ತಾ ಇರ್ತೀವಿ. ತುಂಬ ಯುವಕರು ಕೆಟ್ಟು ಬಿಟ್ಟಿದ್ದಾರೆ, ಸಮಾಜ ಕೆಟ್ಟು ಹೋಗಿಬಿಟ್ಟಿದೆ ಅಂತ ಭಾವಿಸ್ತಾ ಇರ್ತೀವಿ. ಆದರೆ ಇಂಥ ವೇದಿಕೆಗಳು, ಇಂಥ ಕಾರ್ಯಕ್ರಮಗಳನ್ನು ನೋಡಿದಾಗ ನಮಗೆ ಮತ್ತೆ ಭರವಸೆ ಬರುತ್ತೆ, ಸಮಾಜ ಕೆಟ್ಟಿಲ್ಲ ಅಂತ. ನಾವು ಬರೀ ಪೇಪರು ಮತ್ತು ನ್ಯೂಸ್ ಪೇಪರು ಮತ್ತು ಚಾನಲ್ಗಳನ್ನು ನೋಡ್ತಾ ಇದ್ದರೆ ಆ ಭಾವನೆ ಬರುತ್ತೆ ಅಷ್ಟೇ. ಆದರೆ ಸಮಾಜದಲ್ಲಿ ಹಿಂದೂ ಸಂಸ್ಕೃತಿ ವಿವೇಕಾನಂದರು ಹೇಳುವ ಹಾಗೆ ಅದಕ್ಕೆ ನಾಶ ಇಲ್ಲ, ಸನಾತನ ಅದಕ್ಕೆ ಧರ್ಮಕ್ಕೆ ನಾಶ ಇಲ್ಲ. ಸನಾತನ ಧರ್ಮ ಹಿಂದೂ ಧರ್ಮ ಏನೋ ನಾಶ ಆಯ್ತಂದರೆ ಜಗತ್ತೇ ನಾಶ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕೆಲಸ, ಪವಿತ್ರ ಕೆಲಸ ಹರಿಹರದ ಎಲ್ಲ ತಾಯಂದರು ಎಲ್ಲ ಜನರು ಭಾಳ ಅದ್ಭುತವಾಗಿ ಮಾಡಿದ್ದೀರ. ಒಂದೇ ಮಾತ್ರ ಈಗ ನೋಡಿ, ಅದು ರಾಷ್ಟ್ರಗೀತೆ ಅಂತ ಅದಕ್ಕೆ ಅನುಮೋದನೆ ದೊರೆತು ಸರ್ಕಾರದಿಂದ ಕೂಡ ಅದಕ್ಕೆಲ್ಲ ಕೂಡ ಪ್ರಭಾವ ಇರುತ್ತೆ. ಇದು ಟೆಲಿಪತಿ ಅಂತ ಹೇಳ್ತಾರಲ್ಲ, ಹಲವಾರು ಸಜ್ಜನರು ಒಂದೇ ರೀತಿ ಆಲೋಚನೆ ಮಾಡಿದಾಗ ಅದರ ಪ್ರಭಾವ ಆ ಮಟ್ಟದಲ್ಲಿ ಆಗುತ್ತೆ, ಸ್ಪಂದನ. ಆದ್ದರಿಂದ ಅಂಥ ಒಂದು ಸರ್ಕಾರವು ಕೂಡ ಆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಹರಿಹರದ ಪಾತ್ರವು ಕೂಡ ಭಾಳ ದೊಡ್ಡದಿದೆ ಅಂತ ಭಾಳಷ್ಟು ಜನ ಆಗಲೇ ಹೇಳಿದರು. ನನಗೂ ಕೂಡ ಹಾಗೆ ಅನ್ನಿಸ್ತು. ಯಾಕಂದರೆ ಸಜ್ಜನರ ಆಲೋಚನಾ ಶಕ್ತಿಯಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇರುತ್ತೆ. ಒಂದೇ ರೀತಿ ಆಲೋಚನೆ ಮಾಡುವಂಥ ಮನಸ್ಸುಗಳು ಅಂಥ ಒಂದು ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನೀವೆಲ್ಲರೂ ಮಾಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಅಭಿನಂದನೆ ಹೇಳ್ತಾ, ನಮ್ಮ ಒಂದೇ ಒಂದು ಮಾತು, ನಮ್ಮ ಪೂಜ್ಯ ಗುರುಗಳು ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅಂತ ರಾಮಕೃಷ್ಣ ಮಿಷನ್ನ ಹಿರಿಯ ಯತಿಗಳಾಗಿದ್ದರು. ಅವರು ಯಾವಾಗಲೂ ಹೇಳ್ತಾ ಇದ್ದರು, ನಮ್ಮೆಲ್ಲರಿಗೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸು ಗಳಿಸಿದೆ ಅಂತ ಹೇಗೆ ಕಂಡುಕೊಳ್ಬೇಕು ಅಂತ ಅವ್ರದ್ದೇ ಒಂದು ಮಾನದಂಡ ಬೇರೆ ಇತ್ತು. ಏನಂದರೆ ಅವ್ರು ಹೇಳ್ತಾ ಇದ್ದರು, ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸಾಯ್ತಂದರೆ ತುಂಬ ಜನ ಸೇರಿದರೆ ಯಶಸ್ಸಾಯ್ತಾ ಅಂತಂದರೆ ಅಲ್ಲವಂತೆ. ತುಂಬ ಜನ ಸೇರಿದರೆ ಯಶಸ್ಸಲ್ಲಂತೆ. ತುಂಬ ಚೆನ್ನಾಗಿ ವೇದಿಕೆ ಇದೆ ಅಥವಾ ಭಾಳ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂದರೂ ಕೂಡ ಯಶಸ್ಸಲ್ಲಂತೆ. ಕಾರ್ಯಕ್ರಮ ಯಶಸ್ಸು ಯಾವುದಂದರೆ, ಕಾರ್ಯಕ್ರಮಗೋಸ್ಕರ ಯಾರು ಕಾರ್ಯ ಮಾಡಿರ್ತಾರೋ ಸ್ವಯಂ ಸೇವಕರು, ಆ ಸ್ವಯಂ ಸೇವಕರ ಸಂಖ್ಯೆ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬರದಾದರೂ ಸಂಖ್ಯೆಯಲ್ಲಿ ವೃದ್ಧಿಯಾಗಿದೆಯಾ, ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗಿದ್ದರೆ ಅದು ಕಾರ್ಯಕ್ರಮ ಯಶಸ್ಸು ಅಂತ ಅವರು ಸ್ವಾಮೀಜಿಯವರು ಹೇಳ್ತಾಯಿದ್ರು. ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ಇಂಥ ಕಾರ್ಯಕ್ರಮಗಳಲ್ಲಿ ಮಾಡಬೇಕಾದ್ರೆ ಕಾರ್ಯಕ್ರಮ ಮಾಡುವಷ್ಟೊತ್ತಿಗೆ ಯಾಕಾದರೂ ಮಾಡಿದ್ದೀವಪ್ಪ ನಾವು, ಇನ್ನು ಮುಂದೆ ನಾವು ಇಂಥ ಕಾರ್ಯಕ್ರಮ ಮಾಡೋದಲ್ಲ, ಭಾಗವಹಿಸೋದಲ್ಲ ಅಂತ ವೈಮನಸ್ಸುಗಳು ಹಲವಾರು ಈ ರೀತಿ ಅಪಸವ್ಯಗಳನ್ನು ಕಾಣ್ತಾ ಇರ್ತೀವಿ. ಆದರೆ ಕಾರ್ಯಕರ್ತ ಸಂಖ್ಯೆ ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗಿದೆ ಅಂತ ನನಗೆ ಮೊನ್ನೆ ಎಲ್ಲರೂ ಕೂಡ ಬಂದು ಸ್ವಾಮೀಜಿ ನಮಗೆ ಭೇಟಿಯಾದಾಗ ಮತ್ತು ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿದಾಗ ನನಗೆ ಈ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿಯಾಗಿದೆ. ಇದು ಒಂದು ಪ್ರಾರಂಭ ಮಾತ್ರ. ಇಂಥ ಕಾರ್ಯಕ್ರಮಗಳು
ಭಾರತ್ ಮಾತಾ ಸೇವೆಗೆ ಮುಂದಿನ ನಮ್ಮ ಯುವ ಪೀಳಿಗೆಗೆ ಹರಿಹರದಿಂದ ಎಲ್ಲ ಹಿರಿಯರು ತಾಯಂದಿರಿಂದ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಲಿ ಅಂತ ನಾನು ಹರಿಹರೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರಿಗೂ ಒಳಿತಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಜಯ ರಾಮಕೃಷ್ಣ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಓಂಕಾರ ಮಠದ ಆಡಳಿತ ಮಂಡಳಿಯವರಿಗೂ ಹಾಗೂ ವಿಶೇಷವಾಗಿ ರಾಘವೇಂದ್ರ ದೀಕ್ಷಿತ್ ಅವರ ಕುಟುಂಬದವರಿಗೂ ನಿಮ್ಮೆಲ್ಲ ಪರವಾಗಿ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗುರುಗಳು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ್ದಾರೆ. ಅವರಿಗೆ ಇವಾಗ ಆಶ್ರಮದ ಅವಶ್ಯಕತೆ ಬಹಳ ಇದೆ. ಹಲವಾರು ವರ್ಷಗಳಿಂದ ಅಲ್ಲಿ JC ಎಕ್ಸ್ಟೆನ್ಷನ್ ಫಸ್ಟ್ ಕ್ರಾಸಲ್ಲಿ ಒಂದು ಮನೆಯಲ್ಲಿ ಆಶ್ರಮ ಇದೆ. ಈಗ ಅವರ ಒಂದು ವಿಶಾಲವಾದ ಆಶ್ರಮವನ್ನು ಮಾಡಬೇಕು ಅಂಥೇಳಿ ಒಂದು ವಿಚಾರ ಮಾಡ್ತಾ ಇದ್ದಾರೆ. ಈ ವೇದಿಕೆ ಮೇಲೆ ಗಣ್ಯರು ಇಬ್ಬರೂ ಇದ್ದಾರೆ. ಅವರ ಒಂದು ಮನವಿಗೆ ನೀವು ಸ್ಪಂದಿಸ್ತೀರಿ, ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡಿಕೊಡ್ತೀರಿ ಅಂಥೇಳಿ, ಆಮೇಲೆ ಕೊಡ್ರಿ ಅಂಥೇಳಿ ನಮ್ಮ ಸಮಿತಿಯ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದ್ಮೇಲೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದಂಥ ಪೂಜ್ಯರಿಗೆ ನಮ್ಮ ಸಮಿತಿಯ ಕಾರ್ಯದರ್ಶಿಯಾದ ವೀರೇಶ್ ಯಾದವಾಡ್ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಒನ್ ಮ್ಯಾನ್ ಶೋ ಇದ್ದಂಗೆ. ಅವ್ರು ಹಂಚಿದ ಮೇಲೆ ನಾವು ಕೆಲಸ ಮಾಡಬೇಕು. ಅವ್ರು ಬಿಟ್ಟು ಕೆಲಸ ನಾವು ಮಾಡೋದು, ಅವ್ರದ್ದು ನಾವು ಬಿಟ್ಟಿದ್ದು ಅವ್ರು ಮಾಡಲ್ಲ, ಅವ್ರು ಬಿಟ್ಟಿದ್ದ ಕೆಲಸ ನಾವು ಮಾಡಬೇಕು. ಆ ರೀತಿಯ ಒಂದು ಕೆಲಸ ನಿರ್ವಹಿಸಿದ ವೀರೇಶ್ ಯಾದವಾಡ್ ಪೂಜ್ಯರಿಗೆ ಸನ್ಮಾನ ಮಾಡಬೇಕು. ಗಣ್ಯರು ಮತ್ತು ಅವ್ರ ಜೊತೆ ಸೇರಿ ಪೂಜ್ಯರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದೇ ಫೆಬ್ರವರಿ 19ನೇ ತಾರೀಕು ಗುರುವಾರದಂದು ಭಗವಾನ್ ರಾಮಕೃಷ್ಣ ಪರಮಹಂಸರ ಜಯಂತಿ ಇದೆ, 191ನೇ ಜಯಂತಿ. ಆ ಕಾರ್ಯಕ್ರಮವನ್ನು ಇಲ್ಲೇ ಮಾಡಬೇಕಂತ ನಮಗೆ ಒಂದು ಆಲೋಚನೆ ಇತ್ತು. ಆದರೆ ಆ ದಿವಸ ಇದು ಸಭಾಂಗಣ ಖಾಲಿ ಇಲ್ಲ ಅಂತ ಗೊತ್ತಾಗಿ ಗುತ್ತೂರು ಹರಪನಹಳ್ಳಿ ರಸ್ತೆ ಗುತ್ತೂರಿನ ಸತ್ಯಗಣಪತಿ ದೇವಸ್ಥಾನದಲ್ಲಿ ಅವತ್ತು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಕಾರ್ಯಕ್ರಮ ಇರುತ್ತೆ. ರಾಮಕೃಷ್ಣ ಹೋಮ, ಭಜನೆ, ಉಪನ್ಯಾಸ ಮತ್ತು ರಾಮಕೃಷ್ಣ ಪರಮಹಂಸರ ಬಗ್ಗೆ ಹುಬ್ಬಳ್ಳಿಯಿಂದ ಶ್ರೀಮತಿ ನಾಗರತ್ನ ಜೋಶಿ ಅಂತ ಒಬ್ಬರು ಬಂದು ಹರಿಕಥೆಯನ್ನು ನಡೆಸಿಕೊಡ್ತಾರೆ. ಆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ ನನ್ನ ಮಾತು ಮುಗಿಸ್ತೇನೆ. ಒಳ್ಳೆಯದಾಗಲಿ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.